ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಎಷ್ಟೋ ಸತಿ ಸಿನಿಮಾ ನೋಡಿದಾಗ ಹೀರೋ ಹೀರೋಯಿನ್ಗಳನ್ನ ನೋಡ್ಕೊಂಡು ವಾವ್, ಇವರ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ, ಇವ್ರ ಸ್ಕಿನ್ ಟೋನ್ ಏನ್ ಸೂಪರ್ ಆಗಿದೆ, ಇವ್ರು ಹಾಕೊಂಡಿರೋ ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿದೆ, ನಾನು ಈ ರೀತಿ ಕಾಣಿಸ್ಕೋಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರ್ತೀವಿ. ಹೀಗೆ ನಮಗೆ ಯೋಚನೆ ಬರಬೇಕು ಅಂತ ಹೇಳಿದ್ರೆ ಇವರ ಲುಕ್ ಮೇಲೆ ವರ್ಕ್ ಮಾಡಿದವರ ಕಾಣದ ಕೈಗಳ ಕೈಚಳಕ ಅಂತ ಹೇಳ್ಬೋದು. ಯಾಕೆ ಈ ಟಾಪಿಕ್ ಎತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಲೆಟ್ಸ್ ಟಾಕ್ ನಲ್ಲಿ ನನ್ನ ಜೊತೆ ಗೆಸ್ಟ್ ಆಗಿರೋರು ಕೆ ಬಸವರಾಜ್ ಸಂಶಿ ಅವರು. ಇವರು ಮೇಕಪ್ ಅಸಿಸ್ಟೆಂಟ್ ಆಗಿ ಮೇಕಪ್ ಚೀಫ್ ಆಗೋ ತನಕ ಇವರ ಜರ್ನಿ ಸೂಪರ್ ಆಗಿದೆ, ಸಿನಿಮ್ಯಾಟಿಕ್ ಆಗಿದೆ. ಅದರ ನಂತರ ಪ್ರೊಡ್ಯೂಸರ್ ಆದರು, ಡಿಸ್ಟ್ರಿಬ್ಯೂಟರ್ ಆದರು. ಸಿನಿಮಾ ಅಂತ ಹೇಳಿದರೆ ಅತಿ ಪ್ರೀತಿ. ಈಗಲೂ ಕೂಡ ಅವರ 45 ವರ್ಷದ ಎಕ್ಸ್ಪೀರಿಯನ್ಸ್ ಜೊತೆಗೆ ಈಗ 59ನೇ 60ನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ. ಈಗಲೂ ಕೂಡ ಅವರ ಸಿನಿಮಾ ಪ್ರೀತಿ, ಸಿನಿಮಾ ಯಾಕೆ ಬೇಕು, ಹೇಗೆ ಮಾಡಬೇಕು, ಆ್ಯಂಡ್ ಅವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಪಡ್ಕೊಂಡಂಥ ಅನುಭವ ಹೇಗಿತ್ತು, ಜೊತೆಗೆ ಅನುಭವ ಸಿನಿಮಾ ರಿಲೀಸ್ ಮಾಡಿದ ಮೇಲೆ ಅವರ ಅನುಭವ ಏನಾಯಿತು ಅನ್ನೋದನ್ನು ಅವ್ರ ಜೊತೆನೇ ತಿಳ್ಕೊಳ್ಳೋಣ. ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಆರ್ ಶೋ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಚೆನ್ನಾಗಿದ್ದೀನಿ, ನೀವಾಗಿದ್ದೀರಾ? ನಾನು ಆ್ಯಕ್ಚುಲಿ ಬಸವಣ್ಣನವ್ರ ಜೊತೆ ಒಂದು 4-5 ದಿನದಿಂದ ಓಡಾಡ್ತಾ ಇದ್ದೀನಿ. ಒಂದು ಸಿನಿಮಾ ರಿಲೇಟೆಡ್ ವಿಚಾರ ಮಾತಾಡ್ತಾ ಇದ್ದೀವಿ. ಅವರ ಒಂದು ಸಿನಿಮಾ ಪ್ರೀತಿ, ಈಗಲೂ ಸಿನಿಮಾ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹ, ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು, ಸಿನಿಮಾ ರಂಗಕ್ಕೆ ಒಳ್ಳೇದಾಗಬೇಕು, ಒಳ್ಳೆ ಕ್ವಾಲಿಟಿ ಸಿನಿಮಾಗಳನ್ನು ಕೊಡಬೇಕು ಅನ್ನೋ ಒಂದು ಏನು ಉತ್ಸಾಹ ಇದೆ ಅಲ್ಲ, ಅದು ನೋಡಿ ಅದ್ರ ಜೊತೆಗೆ ಅವರ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನು ಮಾತಾಡ್ತಾ ಅವರನ್ನು ತೊಗೊಂಡು ಬಂದು ಲೆಟ್ಸ್ ಟಾಕ್ ನಲ್ಲಿ ಕೂರಿಸ್ಕೊಟ್ಟೆ ಮಾತಾಡಬೇಕು, ಅವರ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳುವ ಉದ್ದೇಶದಿಂದ ಅವರನ್ನು ಈ ನಮ್ಮಲ್ಲಿ ಗೆಸ್ಟ್ ಆಗಿ ಕರ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಸರ್, ನಿಮ್ಮ ಫುಲ್ ನೇಮು, ನೀವು ಯಾವ ಊರವರು ಅಂತ ಹೇಳಬೇಕು. ನಾನು ಬೇಸಿಕ್ಲಿ ಉತ್ತರ ಕರ್ನಾಟಕ, ಕುಂದಗೋಳ ತಾಲೂಕು ಮತ್ತು ಸೌಸಿ ಅಂತ ಒಂದು ಹಳ್ಳಿ. ಬಟ್ ಎಜುಕೇಷನ್ನು ಬೆಳೆದಿದ್ದೆಲ್ಲ ಹುಬ್ಬಳ್ಳಿ ಹೈದ. ಹಾಂ, ಹುಬ್ಬಳ್ಳಿ. ನನ್ನ ಎಜುಕೇಷನ್ ಸ್ವಲ್ಪ ಕಮ್ಮಿನೇ. ಒಂದು 6ನೇ ಕ್ಲಾಸ್ವರೆಗೆ ಮಾತ್ರ ರೆಗ್ಯುಲರ್ ಸ್ಕೂಲ್ಗೆ ಹೋಗಿ, ಆಮೇಲೆ ನಾನು ಒಂದು ಕಾರಣಾಂತರಗಳಿಂದ ಮನೆ ಪ್ರಾಬ್ಲಮ್ ಅಥವಾ ಏನೋ ಒಂದು ಇನ್ಸಿಡೆಂಟ್, ಆ ಏಜಲ್ಲಿ ನಾನು ಮಾಡಿದ ತಪ್ಪುಗಳಿಗೆ ಫೇಸ್ ಮಾಡೋಕ್ಕಾಗದೆ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಯಾವಾಗ 6ನೇ ಕ್ಲಾಸಲ್ಲಿ ಇರಬೇಕಾದ್ರೆ? 6ನೇ ಕ್ಲಾಸ್ ಅಂದರೆ ಐ ಥಿಂಕ್ 77-78, 1977-78. ಆ ಟೈಮಲ್ಲಿ ನಾನು ಒಂದು ರಿಲೇಟಿವ್ಸ್, ನಮ್ಮ ಸುತ್ತಮುತ್ತ ಗದಗು ಮತ್ತು ಬೆಳಗಾಂ ಅಂತ ನಮ್ಮ ರಿಲೇಷನ್ಸ್ ಎಲ್ಲ ಇದ್ದಾರೆ. ಏನೋ ಒಂದು ವಾರದವರೆಗೂ ಏನೋ ಒಂದು ನಮ್ಮ ಸೋದರ ಮಾವನ ಭಯ, ಏನೋ ಒಂದು ನಾನು ಮಾಡಿದ ಒಂದು ತರಲೆ ಕೆಲಸಕ್ಕೆ ಅವರಿಂದ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಬೈಕ್ಗೆ ಒಂದು ವಾರ ಏನಾದ್ರು ತಲೆ ಮರ್ಸ್ಕೊಂಡು ಹೋಗ್ಬಿಡೋಣ, ಆಮೇಲೆ ಬಂದ್ರಾಯ್ತಂತ ಗದಗ ಹೋಗೋ ಪ್ಲ್ಯಾನ್ ಮಾಡಿದೆ. ಗದಗ ಹೋಗೋಣ ಅಂದರೆ ನನ್ನದು ದುಡ್ಡಿಲ್ಲ, NCC ಡ್ರೆಸ್ಸಲ್ಲಿ ಇದ್ದೆ ನಾನು. ಆ ಥರ ಇದ್ದಾಗ ರೈಲ್ವೆ ಸ್ಟೇಷನ್ಗೆ ಹೋದೆ. ಹೋಗಿ ಗದಗ ಹೋಗೋ ಟ್ರೈನ್ ಯಾವುದು ಅಂತ ಹಿಂಗೆ ಜನರಲ್ಲಾಗಿ ಕೇಳಿದೆ. ಒಂದು 5-6 ಟ್ರೈನ್ ನಿಂತಿತ್ತು. ಯಾರೋ ಒಬ್ರು ಕೇಳಿದೆ, ಅದು ಗದಗ ಹೋಗ್ಬೇಕು ಅನ್ನಿದೆ. ಈ ಟ್ರೈನ್ ನಿಂತಿದ್ದು, ಹೋಗು. ಸರಿ, ಟ್ರೈನ್ ಹತ್ಕೊಂಡು ಕೂತ್ಕೊಂಡೆ. ಟಿಕೆಟ್ ತೆಗಿಸ್ಬೇಕು ಅನ್ನೋ ಪರಿಜ್ಞಾನವೂ ನನಗಿಲ್ಲ. ಸರಿ, ಟ್ರೈನಲ್ಲಿ ಅಂದ್ಕೊಂಡೆ. ಆ ಕಂಫರ್ಟಲ್ಲಿ ಅದು ಟ್ರೈನು ಮೂವ್ ಆಯಿತು. ಗದಗ ಅಂದರೆ 1 ಅವರಲ್ಲಿ ಬರಬೇಕು, ಅಥವಾ ಆವಾಗಿನ ಟೈಮಲ್ಲಿ 1-2 ಅವರ್ ಅಂದ್ಕೊಂಡ್ರೆ ಬರಲೇ ಇಲ್ಲ. ನೋಡಿದರೆ ಈ ಹರಿಹರ ದಾವಣಗೆರೆ ಬರೋಕ್ಕೆ ಶುರು ಆಯಿತು. ನನಗೆ ಹುಬ್ಳಿ ಬಿಟ್ಟು ಬೇರೆ ಊರೇ ನೋಡಿಲ್ಲ ಅವಾಗ, ಅಲ್ಲಿವರೆಗೂ. ಗದಗ ಕೂಡ ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ನಾನು ಹತ್ತಿರೋ ಬೋಗಿಯಲ್ಲಿ ಈ ಮಿಲ್ಟ್ರಿ ಏನಂತಾರೆ ಸೋಲ್ಜರ್ಸ್, ಅವ್ರು ಹತ್ಕೊಂಡಿದ್ರು. ಅವರೆಲ್ಲ ತಮಿಳು, ತೆಲುಗು ಮತ್ತು ಕನ್ನಡದವ್ರು ಒಂದು 2 ಇದ್ದರು. ಅದರ ಒಂದು 8-10 ಜನ ಇದ್ದರು. ಆ ಕಂಫರ್ಟಲ್ಲಿ ಹತ್ಕೊಂಡೆ, ನಾನು ಕೂತ್ಕೊಂಡೆ. ಅವರು ಮಾತಾಡಿಕೊಂಡು ಈ ಥರ ಆವಾಗ TT ಬಂದೆ. ಅವಾಗ ಅವ್ರು ಕೇಳಿದ್ರು, ಟಿಕೆಟ್ ತೆಗ್ಸಿದ್ಯಾ ಹೆಂಗೆ? ಇಲ್ಲ ಸರ್, ನಾನು ಟಿಕೆಟ್ ತೆಗ್ಸಿಲ್ಲ. ಮತ್ತು ಈ TT ಬಂದರೆ ಹಿಡ್ದೊಳಗೆ ಹಾಕ್ತಾರೆ, ಏನು ಮಾಡ್ತೀಯ? ಸೊ ಗೊತ್ತಿಲ್ಲ. ಆವಾಗ ನಾನು ಒಂದು ಇದು ನೋಡಿ, ಪರಿಸ್ಥಿತಿ ನೋಡಿ, ಅವ್ರದ್ದೊಂದು ದೊಡ್ಡದಾಗಿ ಟ್ರಂಕ್ ಬಾಕ್ಸ್ಗಳು ಬರೋದು ಅವಾಗ, ಮಿಲ್ಟ್ರಿ ಅವ್ರದ್ದು, ಈ ಸೋಲ್ಜರ್ಸ್. ಅದು ಈ ಸೀಟ್ ಕೆಳಗಡೆ ನನ್ನನ್ನು ಮಲಗಿಸ್ಬಿಟ್ಟು ಟ್ರಂಕನ್ನು ಅಡ್ಡ ಇಟ್ಬಿಟ್ರು. ಅಡ್ಡ ಇಟ್ಟು ಸೇವ್ ಮಾಡಿದ್ರು. ಸೇವ್ ಮಾಡಿ ಹಂಗೋ ಬೆಂಗಳೂರು ಬಂತು. ಬೆಂಗಳೂರು ಬಂದ ತಕ್ಷಣ ನನಗೆ ಗೊತ್ತಿಲ್ಲ
ಬೆಂಗಳೂರು ಹೆಂಗಿದೆ ಏನು ಅದು ನೋಡಿದ ತಕ್ಷಣ ನನಗೊಂಥರ ಭಯ, ಎಲ್ಲಿ ಬಂದು ಸಿಕ್ಕಾಕೊಂಡೆ ನಾನು ಅಂತ. ಆಮೇಲೆ ಅವರೆಲ್ಲ ಈ ಸೋಲ್ಜರ್ಸ್ ಲಗೇಜ್ ಎಲ್ಲ ಒಬ್ಬೊಬ್ರು ಇಳಿಸ್ಕೊತಾ ಇದ್ರು. ಅವ್ರಿಗೆ ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದೆ. ಒಬ್ಬೊಬ್ಬರು ಅವ್ರಿಗೆ ಹೇಳಿದ್ದು ಚಿಲ್ಲರೆ ₹1 8 ಎಲ್ಲ ಆ ಥರ ಒಂದು ಕೊಟ್ಟರು. ಆವಾಗ ಒಂದು ₹7 ರಿಂದ ನನಗೆ ದುಡ್ಡಾಯಿತು. ಇಟ್ಕೊಂಡು ಊಟ ಗೀಟ ಮಾಡ್ಕೊ, ನೆಕ್ಸ್ಟು ನಿಮ್ಮೂರಿಗೆ ಟ್ರೈನ್ ಇಲ್ಲೇ ಬರುತ್ತೆ, ಕೇಳ್ಕೊಂಡ್ಬಿಟ್ಟು ಊರಿಗೆ ಸೇರ್ಕೋ, ಈ ಥರ US ಅಲ್ಲಿ ಬರಬಾರ್ದು ಅಂತ ಬುದ್ಧಿ ಹೇಳಿ ಹೋದ್ರು. ಸರಿ, ನಾನು ಊರಿಗೆ ಹೋಗೋ ಪರಿಸ್ಥಿತಿ ಇರಲಿಲ್ಲ. ಅಲ್ಲ, ಭಯ ಆಗ್ಲಿಲ್ವಾ ನಿಮಗೆ ಅಷ್ಟು ಚಿಕ್ಕ ವಯಸ್ಸಲ್ಲಿ? ಅಲ್ಲಿ ಭಯ ಇದ್ದಿದ್ದಕ್ಕೆ ಊರು ಬಿಟ್ಟು ಬಂದೆ. ಆ ಭಯನೇ ಇತ್ತು ಮೈಂಡಲ್ಲಿ. ಈ ಊರು ಭಯ ನಂಗಿಲ್ಲ. ನಾನು ಏನಾಗಬೇಕಂತ ಬಂದಿದ್ದೀನಿ ಅಂತ ನನಗೊಂದು ಅಚೀವ್ಮೆಂಟೇ ಇಲ್ಲ, ಗೊತ್ತೇ ಇಲ್ಲ. ಬರಬೇಕು ಬಂದಿದ್ದೀನಿ, ನಾನು ಸಿನಿಮಾಗೆ ಬರಬೇಕು ಅಥವಾ ಸಿನಿಮಾ ಮೇಕಪ್ ಯಾವುದು ನಂಗೆ ಐಡಿಯಾ ಇಲ್ಲ. ಬಂದು ರೈಲ್ವೆ ಸ್ಟೇಷನಲ್ಲಿ ಇಳಿದೆ. ಮತ್ತು 1-2 ದಿನ ಅಲ್ಲೇ ಕಳೆದೆ. ಎಲ್ಲ ಕಳೆದು ಅಲ್ಲೇ ಟೀ ಕುಡ್ಕೊಂಡು ಬಂದು ತಿಂದ್ಕೊಂಡು ಕಾಲ ಕಳೆದು ದುಡ್ಡು ಖಾಲಿ. ಈ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಮಲಗೋಕೆ ಸ್ವಲ್ಪ ಅವಕಾಶ ಇತ್ತು. ಆ ನೈಟ್ ಎಲ್ಲ 1-2-3 ದಿವಸ ಕಾಲ ಕಳೆದ ತಕ್ಷಣ ಈ ಕೂಲಿ ಮಾಡೋ ಹುಡುಗರೆಲ್ಲ ಫ್ರೆಂಡ್ಸ್ ಆದರು. ನೀಂದ ಅವರು ಆ ಥರ ಓಡಿ ಬಂದು ಮನೆ ಬಿಟ್ಟು ಬಂದವರೇ ಅಲ್ಲಿ ಜಾಸ್ತಿ ಇರ್ತಾರೆ. ನಿಂದ ಅವ್ರ ಕತೆಗಳೆಲ್ಲ ಕೇಳಿದ್ರು. ಹೌದಾ, ಮಾತಾಡ್ಕೊಂಡು ಕೊನೆಗೆ ಒಂದು 4 ದಿನ ಆದಮೇಲೆ ಸ್ನಾನನೂ ಇಲ್ಲ ಏನಿಲ್ಲ. ನಾವು ಅವ್ರಿಗಿಂತ ಖರಾಬಾಗಿ ನಾನೇ ಆದೆ, ಆ ಕೂಲಿ ಮಾಡೋರ್ಗಿಂತ. ಕೊನೆಗೆ ಎಲ್ಲ ಒಂದು ಕಡೆ ಒಂದು ಈ ಪ್ಯಾಸೆಂಜರ್ಗಳು ಬರೋ ಜಾಗಕ್ಕೆ ಒಂದು ಪ್ಲ್ಯಾನ್ ಮಾಡಿ ಕುತ್ಕೊತಾ ಇದ್ರು ಒಂದು ಕಟ್ಟೆಯಲ್ಲಿ. ಅವರು ಆ ಪ್ಲಾಟ್ಫಾರ್ಮ್ ಎಲ್ಲ ದಾಟಿ ಹೊರಚೆ ಬಂದ ತಕ್ಷಣ ಪ್ಯಾಸೆಂಜರ್ಸ್ ಎಲ್ಲ ಬರೋ ಈ ಸೂಟ್ ಕೇಸು ಇನ್ನೊಂದು ಟ್ರಂಕ್ ಅಂಥದ್ದು ಏನಾದ್ರು ಇದ್ರೆ ಎತ್ಕೊಂಡೋಗಿ ಕೊಟ್ಟರೆ ಒಂದು 8 ಆಣೆನೋ ಈ ಥರ ಒಂದು ಪರಿಸ್ಥಿತಿ ಅವಾಗ. ಅದನ್ನ ಇಟ್ಕೊಂಡು ಅವ್ರ ಜೊತೆ ಸೇರಿಕೊಂಡು ನಾನು ಕೆಲಸ ಶುರು ಮಾಡ್ಕೊಂಡು 1-2 ತಿಂಗಳು ರೈಲ್ವೆ ಸ್ಟೇಷನಲ್ಲಿ ಕಾಲ ಕಳೆದೆ. ಆಮೇಲೆ ಈ BTS ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಕನ್ಸ್ಟ್ರಕ್ಷನ್ ಫಿನಿಶಿಂಗ್ ಸ್ಟೇಜಲ್ಲಿ ಇತ್ತದು. ಆವಾಗ ಅದನ್ನು ದಾಟ್ಕೊಂಡು ಅಂದರೆ ಕಪಾಲಿ ಥಿಯೇಟ್ರ್ ಫಸ್ಟ್ ಟೈಮ್ 1-2 ತಿಂಗಳು ಕಾಲ ರೈಲ್ವೆ ಸ್ಟೇಷನ್ ಕಳೆದು ಆಮೇಲೆ ಕಪಾಲಿ ಥಿಯೇಟ್ರ್ ನೋಡಿದೆ. ಹಿಂಗಂತ ಅವಾಗ ನಮ್ಮ ಊರಲ್ಲಿ ಟೆಂಟ್ಗಳಲ್ಲಿ ಸಿನಿಮಾ ನೋಡಿ ಅಭ್ಯಾಸ. ಅದು ಎಕ್ಸ್ಪೆಷಲ್ ರಾಜ್ಕುಮಾರ್ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. 8 ಆಣೆ ಟಿಕೆಟ್ ನಮಗೆ, 75 ಪೈಸೆ 8 ಆಣೆ. ಆ ಥರ ಈ ರಾಜ್ಕುಮಾರ್ ಕಟೌಟು ಎಲ್ಲ ನೋಡಿದ ತಕ್ಷಣ ನಮಗೇನೋ ಒಂಥರ ಖುಷಿ ಆಯಿತು. ಅಲ್ಲಿಂದ ವಾಪಸ್ ಬಂದೆ. ಈ ಟ್ಯಾಂಕ್ ಬಂಡೆ ರೋಡ್ ಅಂತ ಇದೆ, ಮೆಜೆಸ್ಟಿಕ್ BTS ಬಸ್ ಸ್ಟ್ಯಾಂಡ್ ಅಪೋಸಿಟ್. ಅಲ್ಲಿ KGN, ಜಬ್ಬರು ಮತ್ತು ಮಾಸ್ಟರು, ನ್ಯಾಷನಲ್ಲು ಈ ಥರ ಒಂದು ಕಾವೇರಿ ಟ್ರಾವೆಲ್ಸ್ ಅಂತ ಟ್ರಾವೆಲ್ಸ್ಗಳಿದೆ. ಅಲ್ಲಿ ನಮಗೇನು ಸಮಸ್ಯೆ ಅಂದರೆ ಈ ನೈಟಲ್ಲಿ ಮಲ್ಕೊಂಡ್ರೆ ಪೊಲೀಸ್ ಬಂದು ಬೀಟ್ ಪೊಲೀಸರು ಬಂದು ಓಡಿಸ್ಬಿಡೋರು. ಮಲಗೋ ಸಮಸ್ಯೆ ಆಗಿತ್ತು ನನಗೆ. ಸಿಕ್ಕಾಪಟ್ಟೆ ಚಳಿ, ನಮಗೆ ಹಾಕ್ಕೊಂಡಿದ್ದೊಂದು ಡ್ರೆಸ್ ಬಿಟ್ಟರೆ ಬೇರೆ ಇಲ್ಲ. ಯಾವುದೋ ಒಂದು ಪೇಪರ್ ಹಾಸ್ಕೊಂಡು ಮಲಗ್ತಾ ಇದ್ವಿ, ಹೇಳ್ತಾ ಇದ್ವಿ. ಆ ಥರ ಆ ಹುಡುಗರ ಜೊತೆಗೇನೆ ಏನು ಮಾಡೋದು ಅಂದರೆ ಮಲಗೋಕೆ ಒಂದು ಜಾಗ ಸಿಕ್ಕರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ ಅನ್ನೋ ಒಂದು ಪ್ಲ್ಯಾನಲ್ಲಿ ಇದೆ. ಟ್ಯಾಂಕ್ ಬಂಡೆ ರೋಡಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಆ ದೇವಸ್ಥಾನ ಕಟ್ಟೆ ಹತ್ರ ಕೂತಿದ್ದೆ ನಾನು. ಕೂತ್ಕೊಂಡಾಗ ಒಂದು KGN ಆಫೀಸವರು ಇಲ್ಲೇ ಕೂತಿದ್ಯಾ ಹೋಗು ಅಂದರು. ಇಲ್ಲ ಸರ್, ಸುಮ್ಮನೆ ಕೂತಿದ್ದೀನಿ. ಆವಾಗ ಓನರ್ ಬಂದರು. ಅಲ್ಲಿ ಹೋಗಿ ಏನು ನಿನ್ನ ಹೆಸರು ಅಂದರು. ಸರ್, ಈ ಥರ ಬಸವರಾಜು. ಹೌದಾ, ಅಲ್ಲಿ ಹೋಗಿ ಒಂದು ಹೋಟ್ಲಲ್ಲಿ ಟೀ ತುಂಬ ಅಂತ. ನಾನು ಯಾರದ್ದು ಗೊತ್ತಿಲ್ಲ ಅವ್ರಿಗೆ, ಬಟ್ ನಾನು ಕೂತಿದ್ದೆ ಹೇಳ್ಬಾರ್ದು. ಆ ಟೀ ಹೇಳಿ ಬಂದೆ. ಆ ಹೋಟ್ಲರು ತಂದು ಕೊಡ್ತಾರೆ, ನಾನು ಟೀ ಬೇಕಂತ ಆಫೀಸ್ ಕೊಡ್ರಿ ಅಂತ ಹೇಳಿದೆ. ಅವ್ರು ಟೀ ತಂದು ಕೊಟ್ಟರು. ಆಮೇಲೆ ಮಾತಾಡಿಸಿ ಯಾವ್ರು ನಿಂದು ಏನು ಹಂಗೆಲ್ಲ ಕೇಳಿ, ಸರ್ ಈ ಥರ ಹುಬ್ಬಳ್ಳಿ ಈ ಥರ. ಹೌದಾ, ಏನು ಮಾಡ್ತಾಯಿದ್ದೀಯ? ಸರ್ ಏನೋ ಕೆಲಸ ಇದ್ದರೆ ಹುಡ್ತಾ ಇದ್ದೀನಿ. ನಮ್ಮಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತೀಯಾ? ಮಾಡ್ತೀನಿ ಸರ್. ಏನು ಕೆಲಸ ಮಾಡೋದು? ಏನಿಲ್ಲ, ಕಸ ಗುಡಿಸ್ಕೊಂಡು ನೀಟ್ ಮಾಡಿಕೊಂಡು ಬೋರ್ಡ್ಗಳೆಲ್ಲ ಆಚೆ ಇಟ್ಕೊಂಡು ಹಿಂಗೆಲ್ಲ ಇರಬೇಕು. ಮಲಗೋಕೆ ನಮ್ಮ ಆಫೀಸಲ್ಲಿ ಮಲಗ್ಬೋದು. 1-2 ಜನ ಮಲಗ್ತಾರೆ, ಅವ್ರ ಜೊತೆ ನೀನು ಮಲಗು. ನಮ್ಗೆ ಖುಷಿ ಆಯಿತು. ಮಲಗೋಕೆ ಅಟ್ಲೀಸ್ಟ್ ಒಂದು ಚಳಿಯಿಂದ ತಪ್ಪಿಸ್ಕೊಂಡೆ ಮಲಗೋಕೆ ಒಂದು ಜಾಗ ಸಿಕ್ತು. ಪೊಲೀಸರಿಂದನೂ ಕಾಟನೂ ತಪ್ತು ಅನ್ನೋ ಲೆಕ್ಕಕ್ಕೆ ಡೈಲಿ ₹1 ಸಂಬಳ. ಸರಿ ಒಪ್ಕೊಂಡೆ. ಡೈಲಿ ಒಂದು 11:30-12 ಗಂಟೆವರೆಗೂ ಬಸ್ಗಳಿರೋದು. ಅಲ್ಲಿವರೆಗೂ ಕಸ್ಟಮರ್ಸ್ ಇರೋರು. ಅವರೆಲ್ಲ ಹೋದ್ಮೇಲೆ ಆ ಬೋರ್ಡ್ಗಳೆಲ್ಲ ತೆಗೆದು ಆಫೀಸ್ ಒಳಗಡೆ ಇಟ್ಟು ಸ್ವೆಟ್ರ್ ಹಾಕಿ ಮಲ್ಕೊಳ್ಳೋದು. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಬೋರ್ಡ್ಗಳೆಲ್ಲ ಆಚೆ ಇಟ್ಟು ಕಸ ಗುಡಿಸಿ ನೀರು ಹಾಕ್ಕೊಂಡು ಈ ಥರ ಇರಬೇಕು. ಪ್ಲಸ್ ಆವಾಗ ಏನಂದರೆ ₹1 ಸಂಬಳದ ಜೊತೆಗೆ
ಈ ಕಸ್ಟಮರ್ಸ್ ಬರ್ತಾರೆ ಚೆನ್ನೈಗೆ ಅವಾಗ ಮೆಡ್ರಾಸ್ಗೆ ಹೋಗೋರು, ಹೈದ್ರಾಬಾದ್ಗೆ ಹೋಗೋರು, ಈ ಹುಬ್ಳಿ ಕಡೆ ಹೋಗೋರು, ಗುಲ್ಬರ್ಗ, ಬಾಂಬೆ ಈ ಥರ. ಹುಬ್ಳಿ ಎಲ್ಲ ಒಂದು ಗುಲ್ಬರ್ಗ ಸೈಡು ಟಿಕೆಟ್ ಮಾಡಿಸಿದ್ರೆ 8 ಆಣೆ ಒಂದು ಟಿಕೆಟ್ ಕಮಿಷನ್. ಈ ರೋಡಲ್ಲಿ ಹೋಗ್ತಾ ಇರ್ತಾರೆ ಅವ್ರು ಬ್ಯಾಗ್ ಹಿಡ್ಕೊಂಡು, ಅವ್ರ ಊರಿಗೆ ಸೀಟ್ ಮಾಡಕ್ಕೇ ಬರ್ತಾ ಇದ್ದಾರೆ ಟಿಕೆಟ್ ಮಾಡ್ಸಕ್ಕಂತ ಅವ್ರನ್ನ ನಾವು ಗೆಸ್ ಮಾಡಿ ಅವ್ರು ಹಿಡ್ಕೊಂಡ್ಬರೋದು ಆಫೀಸ್ಗೆ. ನಮ್ಮ ಆಫೀಸ್ಗೆ ಬನ್ನಿ, ನಮ್ಮ ಬಸ್ ಇಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ. ಹೈದ್ರಾಬಾದ್ ಮಾಡಿದ್ರೆ ₹1, ಬಾಂಬೆ ಮಾಡಿದ್ರೆ ₹1, ಚೆನ್ನೈ ಮಾಡಿದ್ರೆ 8 ಆಣೆ, ಹುಬ್ಳಿ ಈ ಥರ ಗುಲ್ಬರ್ಗ, ಬಿಜಾಪುರ ಈ ಥರ ಎಲ್ಲ 8 ಆಣೆ. ನಾನು ಅವಾಗ ನಮ್ಮದು ಒಂದು ಇನ್ನು ಲ್ಯಾಂಗ್ವೇಜ್ ಬರ್ತಾ ಇತ್ತು ನನಗೆ, ಕನ್ನಡ ಮತ್ತು ಮರಾಠಿ ಚಿಕ್ಕ ವಯಸ್ಸಿನಲ್ಲಿ. ಆ ಜನಗಳನ್ನ ಅಟ್ರಾಕ್ಟ್ ಮಾಡಿ ಕರ್ಕೊಂಬಂದು ಇದು ಮಾಡ್ತಾ ಇದ್ದೆ. ಮಾಡಿದಾಗ ಡೈಲಿ ಒಂದು ₹5-6 ಎಕ್ಸ್ಟ್ರಾ ಸಂಪಾದನೆ ಶುರು ಆಯಿತು. ಈ ಥರ ಮಾಡ್ಕೊಂಡು ಕಂಟಿನ್ಯೂ ಲೈಫ್ ಸ್ಟೈಲ್ ಶುರುವಾಯಿತು. ಒಂದು 6 ತಿಂಗಳಾಯಿತು. ಅವರು 1-2 ಜೊತೆ ಬಟ್ಟೆನೂ ಹೊಲಿಸಿದ್ರು. ಅವರು ಸಿಕಂದ್ರ ಬಾಯ್ ಅಂತ, ಅದು KGN ಓನರ್. ಆಮೇಲೆ ಅವ್ರ ವಿಶ್ವಾಸ ಗಳಿಸ್ಕೊಂಡೆಲ್ಲ ಆಯಿತು. ಬಟ್ಟೆ ಗಿಟ್ಟೆ ಕೊಡಿಸಿದ್ರು. ಒಬ್ಬ ಅವಾಗ ಓಕ್ಲಿಪುರಂ ಬ್ರಿಡ್ಜ್ ಹತ್ರ ಬಸ್ಗಳು ನಿಲ್ಲೋದು, ಇಲ್ಲಿ ಮೆಜೆಸ್ಟಿಕ್ವರೆಗೂ ಬರ್ತಾ ಇರಲಿಲ್ಲ. ಈ ಬರೋ ಕಸ್ಟಮರ್ಸ್ನೆಲ್ಲ ಅಲ್ಲಿಗೆ ನಾವು ಅವ್ರಿಗೆ ಹೋಗಿ ಸೀಟ್ ತೋರಿಸ್ಬೇಕು, ಅವ್ರ ಲಗೇಜ್ ನಿಂತ್ಕೊಂಡು ಕೊಡಬೇಕು. ಈ ಕೆಲವೊಬ್ಬರೆಲ್ಲ 8 ಆಣೆ 4 ಆಣೆ ಹಿಂಗೆಲ್ಲ ಕೊಡೋರು. ಒಬ್ಬ ವ್ಯಕ್ತಿ ಅವ್ನು ಮೆಡ್ರಾಸಿಂದ ಬರೋನು, ಬಂದು ಮೆಡ್ರಾಸ್ಗೆ ಹೋಗ್ಬೇಕು. ಅವನು SRS ಬಸ್ಗೆ ಅವನಿಗೆ ಸೀಟ್ ಮಾಡಿದ್ರು. ಅಲ್ಲಿ ಒಂದು ಸುಟ್ಕೇಸ್ ಎತ್ಕೊಂಡು ಹೋಗ್ಬಿಟ್ರೆ ₹2 ಕೊಡೋನು. ಅವನು 8 ಆಣೆಗೆ 2 ಸತಿ ಓಡಾಡೋದು, ₹2 ಕೊಡೋನು ಸಿಗ್ತಾನಲ್ಲ, ಅವ್ನಿಗೆ ವೇಟ್ ಮಾಡ್ತಾ ಇದ್ದೆ ನಾನು. ಅವ್ನು ತುಂಬ ಕ್ಲೋಸ್. ಒಂದು ತಿಂಗಳಿಗೆ 2 ಸತಿ 3 ಸತಿ ಹಿಂಗೆ ಬರೋನು. ನಾನು ಇವ್ರು ಯಾರು ನಮ್ಗೆ ಗೊತ್ತು, ನಮ್ಗೆ ಬೇಕಾಗಿದ್ದು ₹2. ಅದು ಕೊಟ್ಟ ಮೇಲೆ ಅವ್ರು ಯಾರಾದ್ರು ನಮಗೇನು, ಈ ಥರ ಲೆಕ್ಕಾಚಾರದಲ್ಲಿ ಕೊನೆಗೆ ಒಂದ್ಸತಿ ನೀನು ಯಾರು ಏನು ಅಂತ ನನಗೆ ಕೇಳಿದ್ರು. ನನಗೆ ತಮಿಳು ಬರಲ್ಲ, ಅವನು ಕನ್ನಡ ಬರಲ್ಲ. ಮತ್ತೆ ನೀವೇನು ಮಾಡ್ತೀರಾ? ನಾನು ಸ್ವಲ್ಪ ಕನ್ನಡ ಮಾತಾಡ್ತಾ ಇದ್ದ. ನಾನು ಸಿನಿಮಾ ಮೇಕಪ್ ಮ್ಯಾನು. ಸಿನಿಮಾ ಮೇಕಪ್ ಮ್ಯಾನ್ ಅಂದರೆ ನಂಗೆ ಗೊತ್ತಿಲ್ಲ. ಹಂಗಂದ್ರೆ ಏನು ಸರ್? ಫಿಲಮ್ ಅಲ್ಲಿ ಕೆಲಸ ಮಾಡೋದು ನಾನು. ಹೌದ್ರಾ? ಯಾವೂರು? ಮೆಡ್ರಾಸ್. ನಿನ್ನೂರು ಯಾವುದು? ನಾನು ಈ ಥರ ಹುಬ್ಳಿ ಅಂತ ಸರ್. ಇಲ್ಲೇ ಕೆಲಸ ಮಾಡ್ತೀಯಾ? ಹ್ಞೂ. ಹೌದಾಗ ಮಾತಾಡ್ತಾ ಏನಾಯ್ತು, ರಾಜ್ಕುಮಾರ್ ಅವ್ರು ನೋಡಿದ್ದೀರಾ ಅಂತ ಕೇಳಿದೆ. ರಾಜ್ಕುಮಾರ್ ಅವ್ರು ನೋಡೋದೇನೋ, ಅವ್ರ ಜೊತೆ ಕೆಲಸನ ಮಾಡ್ತೀವಿ ನಾವು. ನಾನು ಬಂದರೆ ತೋರಿಸ್ತೀರಾ ರಾಜ್ಕುಮಾರ್ ಅವ್ರನ್ನ ಅಂದ ತಕ್ಷಣ ಅದೇನೇನಿದೆ, ಬಾ ಯಾವತ್ತು ಬರ್ತೀನಿ, ಬಾ ಒಂದು ಸತಿ ತೋರಿಸ್ತೀನಿ. ಸರ್ ಈ ಸತಿ ಹೋಗಿ ಬನ್ನಿ, ನೆಕ್ಸ್ಟ್ ಬಂದಾಗ ಬರ್ತೀನಿ. ನೆಕ್ಸ್ಟ್ ಇದೇ ಥರ ಆಯಿತು. ಮತ್ತೆ ಒಂದು ತಿಂಗಳ ಕಾಲ ಕಳೆದು ಮತ್ತೆ ಒಂದು ಸತಿ ಬಂದರು. ಬಂದಾಗ ಏನಪ್ಪ ಬರ್ತೀನೋ ಅಂತಂದ್ರು. ಸರ್ ಬರ್ತೀನಿ. ನಂಗೆ ಟಿಕೆಟ್ ಇಲ್ಲ. ಆ ಬಸ್ ಕ್ಯಾಬಿನಲ್ಲಿ ಡ್ರೈವರ್ ಎಲ್ಲ ಪರಿಚಯ ಇರೋದ್ರಿಂದ ಹತ್ತಿಸ್ಕೊಂಡು ಹೊರಟೋದ್ರು. ನಾನು ಚೆನ್ನೈಗೆ ಹೋದೆ. ಆ ಮೇಕಪ್ ಮ್ಯಾನು ಅವರು ಪದ್ಮಿನಿ ಮೇಕಪ್ ಮ್ಯಾನ್, ಒಂದು ಹಳೆ ಹೀರೋಯಿನ್, ಟಾಪ್ ಹೀರೋಯಿನ್. ಅವ್ರ ಮೇಕಪ್ ಮ್ಯಾನ್, ಅವ್ರ ಹೆಸರು ನನಕೋಟಿ ಅಂತ. ಅವರು ಜೊತೆಗೆ ಹೋಗಿ ಅವ್ರ ಮನೇಲಿ ಇಟ್ಕೊಂಡು ಚೆನ್ನೈ ಮೆಡ್ರಾಸಲ್ಲಿ ಚಿಕ್ಕ ಮನೆಗಳು, ಅವ್ರದ್ದೇ ಆದ ಒಂದು ಫಿಟ್ ಫ್ಯಾಮಿಲಿ. ನನ್ನನ್ನು ಇಟ್ಕೊಂಡ್ರು. 1 ವಾರ ಆಯಿತು. ಊಟ ತಿಂಡಿ ಕೊಡೋರು, ಇದು ಮಾಡೋರು. ಆಮೇಲೆ ಒಂದು 15 ದಿನ ಆಯಿತು. ಆಮೇಲೆ ಅವ್ರ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಂಗೆ ತರಕಾರಿ ತಂದು ಕೊಡೋದು, ಅವ್ರ ಮಕ್ಕಳ ಸ್ಕೂಲಿಗೆ ಬಿಟ್ಟು ಬರೋದು, ಅವ್ರ ಸ್ಕೂಟ್ರ್ ತೊಳೆಯೋದು, ಅವ್ರಿಗೆ ಹಾಲು ತಂದು ಕೊಡೋದು, ಈ ಕೆಲಸಗಳು ಶುರುವಾಯಿತು. 1 ತಿಂಗಳಾಯಿತು, ಎಲ್ಲ ಆಯಿತು. ರಾಜ್ಕುಮಾರ್ ತೋರಿಸ್ತಾ ಇಲ್ಲ, ಯಾವ ಶೂಟಿಂಗು ತೋರಿಸ್ಲಿಲ್ಲ ನನಗೆ. ನಾನು ಒಂಥರ ಅಳು ಬಂದ್ಬಿಡ್ತು ಒಂದು ಸತಿ. ನಾನು ಡಲ್ಲಾಗಿ ಕೂತ್ಕೊಂಡಿದ್ದೆ, ಊಟ ಬೇಡ ಏನು ಬೇಡ ಅಂತ ಕೂತ್ಕೊಂಡಿದ್ದೆ. ಅವನು ದಂಕೋಟೆ ಅವ್ರು ಬಂದು, ಏನಾಕಪ್ಪ, ಏನು ಸಮಸ್ಯೆ ನಿನಗೆ? ಏನಿಲ್ಲ ಸರ್, ನಾನು ನೋಡಿತ್ತು ರಾಜ್ಕುಮಾರ್ ಅವ್ರು ತೋರಿಸ್ತೀನಿ ಅಂದ್ರಿ, ನಾನೇನೋ ಬಂದೆ. ಒಂದು ತಿಂಗಳಾಯ್ತು. ರಾಜ್ಕುಮಾರ್ ಇಲ್ಲ, ಅಲ್ಲಿ ನಮ್ಗೇನೋ ಒಂದು ₹5,000 ಸಂಬಳ ಸಿಗ್ತದೆ, ಸಂಪಾದನೆ ಇತ್ತು, ಅದು ಇಲ್ಲ. ನಮಗೆ ಭಾಷೆನೂ ಬರ್ತಾ ಇಲ್ಲ, ಎಲ್ಲ ರೀತಿಯೂ ನಂಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ವಾಪಸ್ಸು ನನ್ನ ಎಲ್ಲಿ ಕರ್ಕೊಂಡ್ಬಂದ್ರೆ ಅಲ್ಲಿ ಕಳಿಸ್ಬಿಡಿ ಅಂತ ನಾನು ಅಂದೆ. ಇಲ್ಲ ಇರೋ ಸ್ವಲ್ಪ ಒಂದು ಶೂಟಿಂಗ್ ಅಂದರೆ ಒಂದು ಸತಿ ಇರುತ್ತೆ, ಒಂದು ಸತಿ ಇರಲ್ಲ. ಇದನ್ನ ಒಂದು ಕೆಲಸ ಮಾಡಿ, ಫಸ್ಟ್ ಅವ್ರ ಮನೆ ತೋರಿಸ್ತೀನಿ, ಆಮೇಲೆ ನೋಡೋ. ಸರಿ, ಒಂದು ಸತಿ ಮನೆ ನೋಡಿದ್ರೆ ಮನೆಯವರು ಟೆಸ್ಟ್ ಪುರಮಲ್ಲಿ ಮನೆ, ಇದು ರಾಜ್ಕುಮಾರ್ ಅವ್ರ ಮನೆ. ಅವ್ರು ಈಗಿರಲ್ಲ, ಶೂಟಿಂಗ್ ಹೋಗಿರ್ತಾರೆ. ಒಂದು ಸತಿ ತೋರಿಸ್ತೀನಿ ಬಾ ಅಂತ ಪಾಸಿಂಗಲ್ಲಿ ತೋರಿಸಿದ್ರು, ಕರ್ಕೊಂಡ್ಬಂದರು. ಆಮೇಲೆ ಮತ್ತೆ ಒಂದು 15 ದಿವಸ ಆದಮೇಲೆ ಒಂದು ತಮಿಳು ಸಿನಿಮಾ ಸ್ಟಾರ್ಟ್ ಆಯಿತು. ಅವ್ರ ಮೇಕಪ್ ಮ್ಯಾನ್ ಜೈಶಂಕರ್ ಅಂತ ಹೀರೋ. ಅವರು ಒಂದು ಟೈಮಲ್ಲಿ ಟಾಪ್ ಹೀರೋಗಳಲ್ಲಿ ಅವರು ಒಬ್ಬರು. ಅವ್ರ ಸಿನಿಮಾ ಸ್ಟಾರ್ಟ್ ಆಯಿತು. ಅಲ್ಲಿ ನನ್ನ ಕರ್ಕೊಂಡೋದ್ರು. ಅವಾಗೇನಂದರೆ ಈ ಮೇಕಪ್ ಮ್ಯಾನ್ಗಳಿಗೆ ಎಲ್ಲಡಿಕೆ ಡಬ್ಬ ಅಂತದ್ದು, ಹೊಗೆ ಸೊಪ್ಪು ಎಲ್ಲಡಿಕೆ ಡಬ್ಬ ಅವನ್ನೆಲ್ಲ ಹಿಡ್ಕೊಂಡು
ಅದನ್ನ ಹಿಡ್ಕೊಂಡು ಜೊತೆಗೆ ಹೋಗೋದು. ಓಕೆ. ಅವರು ಮೇಕಪ್ ಎಲ್ಲ ಮಾಡೋರು, ಇನ್ನೊಂದು ಮಾಡೋರು, ಅವಾಗ ಟೀ ಕಾಫಿ ತಂದು ಕೊಡೋದು, ಎಲ್ಲರಿಕೆ ಡಬ್ಬ ಅವ್ರಿಗೆ ಕೊಡೋದು ಬೇಕಂದಾಗ, ಮತ್ತೆ ಅದನ್ನ ಹಿಡ್ಕೊಂಡಿಲ್ಲದು. ಈ ಥರ ಒಂದು 4 ದಿವಸ ಶೂಟಿಂಗ್ ಇದೇ ಥರ ಆದಮೇಲೆ ಊಟ ತಿಂಡಿ ಎಲ್ಲ ಫ್ರೀ ಬರೋದು. ನಮಗೂ ಬೇರೆ ಬೆಳಗ್ಗೆ ಇಡ್ಲಿ ವಡ ಸಾಂಬಾರು ಸಿಗೋದು, ಮಧ್ಯಾಹ್ನ ಬೇರೆ ಬೇರೆ ಊಟ. ಸರಿ, ಆ ಥರ ಮಾಡ್ಕೊಂಡಿರುವಾಗ ಒಂದು ದಿವಸ ಮೇಕಪ್ ಮ್ಯಾನ್ಗೆ 4 ಜನ ಅಸಿಸ್ಟೆಂಟ್ ಇರೋದು. ಒಂದು ಫಸ್ಟ್ ಅಸಿಸ್ಟೆಂಟು, ಒಂದು ಸೆಕೆಂಡ್ ಅಸಿಸ್ಟೆಂಟು, ಅವನಾದ್ಮೇಲೆ ಒಬ್ಬ. ಈ ಸ್ಪಾಟಲ್ಲಿ ಕನ್ನಡಿ ತೋರ್ಸೋಕು ಅಂತ ಒಂದು ಹುಡುಗ. ಆ ಥರ ಹುಡುಗ ಅವನು ಏನೋ ಕಾರಣದಿಂದ ಬರಲಿಲ್ಲ ಶೂಟಿಂಗು. ಏನೋ ಹಿಂಗೆ ಅನ್ನೋವಾಗ ಕೆಲವೊಂದು ಆರ್ಟಿಸ್ಟ್ಗಳಿಗೆ ಒಬ್ಬರು ಹುಡುಗರು ಸಪ್ರೇಟಾಗಿ ಅವ್ರಿಗೆ ಮಿರರ್ ತೋರಿಸೋದು, ಟಚಪ್ಗೆಲ್ಲ ವ್ಯವಸ್ಥೆ ಮಾಡೋದು. ಅವಾಗ ಏನು ಮಾಡಿದ್ರು, ನನಗೆ ಎಲ್ಲರಿಗೆ ಡಬ್ಬ ಇಸ್ಕೊಂಡು ಒಂದು ಕೆಲಸ ಮಾಡೋ, ರಾಜು ಅಂತ ಕರಿತಾಯಿದ್ರು, ಬಸವರಾಜು ಅಂತ ಕರಿತಾ ಇರಲಿಲ್ಲ. ರಾಜು ಒಂದು ಕೆಲಸ ಮಾಡೋ, ನೀನು ಟ್ರೈ ಹಿಡ್ಕೊ. ಅವಾಗ ಅಂದರೆ ಈ ಹಾಸ್ಪಿಟ್ಲಲ್ಲಿ ನರ್ಸ್ಗಳಿಗೆ ಒಂದು ಟ್ರೈ ಇರುತ್ತಲ್ಲ, ಆ ಥರ ಮೇಕಪ್ಗೆ ಒಂದು ಟ್ರೈ ಇರೋದು, ಎಲ್ಲ ಥಿಂಗ್ಸ್ ಅದರಲ್ಲಿ ಇರೋದು ಮೆಟೀರಿಯಲ್ಸ್. ನಾವೇನಾದ್ರು ಸುಮ್ಮನೆ ಕನ್ನಡಿ ಎಷ್ಟು ಇಟ್ಕೊಂಡ್ಬಿಟ್ರೆ ಮಿಕ್ಕಿದ್ದು ಅವ್ರಿಗೆ ಏನು ಬೇಕೋ ಅವ್ರ ಥಿಂಗ್ಸ್ಗಳಲ್ಲಿ ಅವರೇ ತೊಗೊಂಡು ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಇಟ್ಬಿಟ್ಟು ವಾಪಸ್ ಟೇಕ್ ಬಿಫೋರ್ ನಮ್ಮನ್ನು ಕರೆದು ಟೇಕ್ ಅಂದಾಗ ನಮ್ಮನ್ನು ಕಳಿಸ್ಬಿಡೋರು. ಇಷ್ಟೇ ಕೆಲಸ. ಅವನೇನಂದ್ರೆ ಏನಾದ್ರು ಕೇಳಿದ್ರೆ ನಾವು ತೆಗೆದು, ಈಗೆಲ್ಲ ಬ್ಯಾಗ್ ಇದೆ, ಅವಾಗ ಏನೋ ಒಂದು ಚಿಕ್ಕ ರೋಸ್ ಕೊಡೋ ಅಂದರೆ ಹುಡ್ಕಾಡ್ಬೇಕು. ಇಂಥ ಒಂದು ಲಿಫ್ಟಿಗೆ ನಂಬರ್ಗಳು ಇರ್ತವೆ, ಇಂಥದ್ದು ಕೊಡೋದ್ರೆ ಹುಡುಕ್ಬೇಕು. ಅದು ಅವ್ರಿಗೆ ಬೇಕಾದ ಥಿಂಗ್ಸ್ನ ಅಲ್ಲೇ ಟ್ರೈಲಿ ಇಟ್ಬಿಟ್ರೆ ಕಣ್ಣು ಮುಂದಿರುತ್ತೆ. ಅವ್ರಿಗೆ ಏನು ಬೇಕು ಅವ್ರಿಗೆ ಚೂಸ್ ಮಾಡ್ಕೊಂಡು ಈ ಥರ ಒಂದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಆ ಥರ ಸಿನಿಮಾ ಮಾಡಿದೆ. ಅದಾದಮೇಲೆ ಮತ್ತೆ 1-2 ತಮಿಳು ಸಿನಿಮಾ ಮಾಡಿದೆ. ರಾಜ್ಕುಮಾರ್ ಅವ್ರು ನೋಡಿಲ್ಲ. ಮತ್ತೆ ನಾನು ಕೇಳಿದೆ, ರಾಜ್ಕುಮಾರ್ ಅವ್ರು ಕಳಿಸ್ತಾ ಇಲ್ಲ ನನಗೆ, ಊರು ಕಳಿಸಿ. ಅದು ಸಂಬಳನೂ ಕೊಡ್ತಾ ಇಲ್ಲ. ನಾವು ಊಟ ತಿಂಡಿ ಅವ್ರ ಮನೇಲಿ ಇದ್ದೀನಿ, ಅದು ಫ್ರೀ, ಬಟ್ ಸಂಬಳ ಅಂತೀನಿಲ್ಲ. ಅವ ಅಷ್ಟೊಂದ್ರೆ ನನಗೊಂದು ಸ್ವಲ್ಪ ತಮಿಳು ಬರೋಕ್ಕೆ ಶುರು ಆಯಿತು. ಒಂದು ದಿವಸ ನಾನೊಬ್ಬಗಳ ಶೂಟಿಂಗ್ AVM ಸ್ಟುಡಿಯೋದಲ್ಲಿ. ಬಾಪ ನಿನ್ನ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ನಿಮ್ಮ ರಾಜ್ಕುಮಾರ್ ಅವ್ರು ತೋರಿಸ್ತೀನಿ. ಆವಾಗ ನಾನೊಬ್ಬಗಳ ಶೂಟಿಂಗ್ AVM ಸ್ಟುಡಿಯೋದಲ್ಲಿ 1 ಫ್ಲೋರಲ್ಲಿ ತಮಿಳು ಸಿನಿಮಾ ಇತ್ತು ನಾವು ಮಾಡ್ತಾ ಇರೋದು. ಅಲ್ಲಿ ಬಿಟ್ಟೆ ರಾಜ್ಕುಮಾರ್ ಅವರು ಶೂಟಿಂಗ್ನು ಅವರು ಚೇರ್ಗೆ ಹಾಕ್ಕೊಂಡು ಆರ್ಟಿಸ್ಟು ಅವರು ಇವರೆಲ್ಲ ಕೂತ್ಕೊಂಡಿದ್ರು. ಲಕ್ಷ್ಮಿ ಮೇಡಮ್ಮು, ರಾಜ್ಕುಮಾರ್ ಸರು, ಬೇರೆ ಯಾರು ಅಲ್ಲಿ ಫ್ಲೋರ್ ಮುಂದೆ ಅವರು ಕೂತ್ಕೊಂಡಿದ್ರು. ನಾನು ಒಂದು ಕಡೆ ಸೈಡ್ ನಿಮಗೆ ಹೇಳಿದ್ರು, ಮೇಕಪ್ ಮ್ಯಾನ್ ಇಲ್ಲಿ ನಿಂತ್ಕೋ, ಎಲ್ಲ ಕಡೆ ಹೋಗಬೇಡ, ಓಡಿಸ್ಬಿಡ್ತಾರೆ ಆಮೇಲಿಂದ ಅಂತ. ಸರಿ, ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವರು ಬರೋರು, ಇನ್ನೊಂದು ಮಾಡೋರು, ಮೇಕಪ್ ರೂಮ್ಗೆ ಹೋಗೋರು, ಮೇಲಿಂದ ಕೆಳಗೆ ಬರೋರು, ಫ್ಲೋರ್ ಒಳಗಡೆ ಹೋಗೋರು, ಈ ಲಂಚ್ ಬ್ರೇಕ್ ಅಂತ ಅಂತಾರೆ, ಊಟಕ್ಕೆ ಸೇರ್ಕೊಳ್ಳೋರು. ನಾನು ಯಾವುದು ಊಟ ನೀರು ಏನು ನೋಡಿಲ್ಲ. ರಾಜ್ಕುಮಾರ್ ಅವ್ರು ನೋಡೋದು ಅಂದರೆ ಡ್ಯೂಟಿ. ನನಗೇನೋ ಒಂದು ತೃಪ್ತಿ ಅಲ್ಲ. ಈ ದೇವಲೋಕಕ್ಕೆ ಅಕಸ್ಮಾತ್ ಅವ್ರು ಹೋಗ್ಬಿಟ್ರೆ, ನಾವೆಲ್ಲ ಟೆಂಟಲ್ಲಿ ಸಿನಿಮಾ ನೋಡಿಕೊಂಡು ಅವ್ರನ್ನ ದೇವ್ರ ಥರನೇ ಕಾಣ್ತಾ ಇದ್ವಿ ರಾಜ್ಕುಮಾರ್ ಅವ್ರನ್ನ. ಅವ್ರ ಜಾಗಕ್ಕೆ ನಾವು ಹೋಗಿದ್ದೀವಿ ಅಂದರೆ ನಮಗೇನೋ ಒಂದು ಬೇರೆ ಥರ ಖುಷಿ. ಹಾಗೆಲ್ಲ ಆಯಿತು. ಶೂಟಿಂಗ್ ಮುಗಿದು ಪ್ಯಾಕಪ್ ಅಂದರು. ಅವರು ಹೋದ ತಕ್ಷಣ ನಾನೇನು ಮಾಡಿದೆ, ಆ ಮೇಕಪ್ ರೂಮ್ಗಳೆಲ್ಲ ಎಲ್ಲಿ ರಾಜ್ಕುಮಾರ್ ಫ್ಲೋರಿಂದ ಹೊರಗಡೆ ಎಲ್ಲಿ ಬಂದರು ಅಲ್ಲೆಲ್ಲ AVM ಸ್ಟುಡಿಯೋದಲ್ಲಿ ಈ ಥರ ರೌಂಡ್ ಕಟ್ಟೆಗಳು, ಬೇವಿನ ಮರ ಸೆಂಟ್ರ್, ಅದಕ್ಕೆ ಕಟ್ಟಿದ್ದು, ಅಲ್ಲೆಲ್ಲ ಬಂದು ಕೂತ್ಕೊಳ್ಳೋರು. ಆ ಕಟ್ಟೆ ಹತ್ರ ನಾನು ಹೋಗಿ ಕೂತ್ಕೊಳ್ಳೋದು. ಅಲ್ಲಿಂದ ಮೇಕಪ್ ರೂಮ್ ಮೆಟ್ಲೆಲ್ಲ ಹೋಗೋರು, ಆ ಮೇಕಪ್ ರೂಮ್ ಆ ಮೆಟ್ಲ ಹತ್ರ ಹೋಗೋದು, ಅವ್ರು ಎಲ್ಲಿಂದ ಬಂದು ಕೂತ್ಕೊಳ್ಳೋದು. ಇದೆಲ್ಲ ಅಂದರೆ ನನಗೇನೋ ರಾಜ್ಕುಮಾರ್ ಓಡಾಡಿದಾರಲ್ಲ, ಆ ಜಾಗದಲ್ಲಿ ನಾನು ಓಡಾಡಿದ್ದೀನಿ, ಏನೋ ನಮ್ಮ ಜನ್ಮ ಸಾರ್ಥಕ ಆಯ್ತು. ಆ ಥರ ಒಂದು ಫೀಲ್. ಆ ಥರ ಮಾಡಿಕೊಂಡು ಆಮೇಲೆ ಬಂದೆ. ಅವನು ಸೆಕ್ಯೂರಿಟಿ ಗಾರ್ಡ್ ಬಂದ AVM ಸ್ಟುಡಿಯೋ. ಯಾರಪ್ಪ ನೀನು ಈ ಥರ ಇಟ್ಕೋಬಾರ್ದು, ಎಲ್ಲ ಪ್ಯಾಕಪ್ ಅದು ಹೋದ್ರು, ನೀನು ಯಾಕೆ ಇಟ್ಟಿದ್ಯಾ ನಾನು ಕಳ್ಸೋಕೆ. ಅಷ್ಟೊಂದು ಮೇಕಪ್ ಮ್ಯಾನ್ ಬಂದಿಲ್ಲ ನಮ್ಮ ಹುಡುಗ ಅವನು ಅಂತಂದು ತಮಿಳಲ್ಲಿ ಮಾತಾಡಿ ಮತ್ತೆ ಕರ್ಕೊಂಡು ಈ ಥರ ಒಂದು ನಿಮ್ಮ ಜರ್ನಿ ಹೀಗೆ ಈ ಥರ ಶುರುವಾಯಿತು. ಇಲ್ಲ ನನಗೆ ಮೇಕಪ್ ಅಂದ್ರೂ ಗೊತ್ತಿಲ್ಲ. ಆಮೇಲೆ ಆ ವಯಸ್ಸಿಗೆ ಕನ್ನಡಿ ಒಂದು ಬಿಟ್ಟರೆ ಬೇರೆ ಯಾವುದು ಲಿಕ್ಲೇಟರ್ ಆಗಲಿ, ಒಂದು ಸ್ಟೂಲ್ ಆಗಲಿ, ಯಾವುದು ಕೆಲಸ ಮಾಡೋಕ್ಕೆ ಲೈಕ್ ಇಲ್ವಲ್ಲ ನಾವು. ಆರ್ಟಿಸ್ಟ್ಗಳಿಗೆ ಒಂದು ಸಣ್ಣ ಹುಡುಗರ ಥರ ಇದ್ದರೆ ಕರೆದು ಟಚಪ್ ಆಯ್ತಾರೆ, ಇದು ಮಾಡಿದ್ರೆ. ಆಮೇಲೆ ಆರ್ಟಿಸ್ಟ್ಗಳು ಪರಿಚಯ ಆದರು. ತಮಿಳಲ್ಲಿ ಇದೇ ಥರ ಒಂದಿಷ್ಟು ಸಿನಿಮಾಗಳು ಮಾಡಿದೆ. ಅಷ್ಟೊತ್ತಿಗೆ ಆಗಲೇ ನಮ್ಮ ಮುರಳಿ ಅವರು, ಅರ್ಜುನ್ ಸರ್ಜಾ, ನಮ್ಮ ಕನ್ನಡದವರೆಲ್ಲ ಹೀರೋಗಳಾಗಿ ಎಂಟ್ರಿ ಕೊಡ್ತಾಯಿದ್ರು. ಆಮೇಲೆ ಅರ್ಜುನ್ ಸರ್ಜಾ ಅವರು ಪರಿಚಯ ಆಡ್ಕೊಂಡು ಆಮೇಲೆ ನಮ್ಮ ಪ್ರತಿಯೊಂದು ಕಷ್ಟ ಸುಖ ನಮ್ಮ ಕೆಲಸ ಇಲ್ಲ ಏನೋ ಪ್ರಾಬ್ಲಮ್ ಅಂದರೆ ನಾವು ಹೋಗ್ತಾಯಿದ್ದೆ ದ್ವಾರಕೇಶ್ ಅವ್ರ ಮನೆ, ಲೀಲಾವತಿ ಅವ್ರ ಮನೆ. ವಿನೋದ್ ರಾಜವರು ಅವಾಗ ಒಂದು ಸೆಕೆಂಡ್ ಇಯರು ರೇಂಜ್ಗೇನೋ ಇರಬೇಕು. ಅವಾಗ ಡ್ಯಾನ್ಸ್ ಒಂದು 86 ಸಿನಿಮಾ ಸ್ಟಾರ್ಟ್ ಆಯಿತು. ಅದು ಲೀಲಾವತಿಯವರು ಹೇಳ್ಬಿಟ್ಟು, ಇಲ್ಲ ನಮ್ಮ ಹುಡುಗ ಅವನು ಏನೇ ಇರಲಿ ಅಂತೇಳಿ ವಿನೋದ್ ರಾಜ್ ಅವ್ರ ಜೊತೆಗೆ ಇದನ್ನು ಮಾಡಿದೆ. ಡ್ಯಾನ್ಸ್ ದ್ವಾರಕೇಶ್ ಅವ್ರದ್ದು. ಅಲ್ಲಿಂದ ಒಂದೊಂದು ದ್ವಾರಕೇಶ್ ಅವ್ರ ಬ್ಯಾನರಲ್ಲಿ ನಾವು ಬೆಳಿಗ್ಗೆ ಏನಂದರೆ ಒಂದು ಸೈಕಲ್ ತೊಗೊಂಡ್ಬಿಟ್ಟು
ಪ್ರತಿದಿನ ಯಾವ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಯಾವುದು, ಇಲ್ಲಾಂದರೆ ಯಾವ ಆರ್ಟಿಸ್ಟ್ಗಳಿಗೆ ಅಸಿಸ್ಟೆಂಟ್ ಇಲ್ಲ ಅವ್ರನ್ನ ಫಾಲೋ ಮಾಡೋದು. ಈ ಸ್ಟುಡಿಯೋಗಳಿಗೆ ಹೋಗ್ಬೇಕಾದ್ರೆ AVM ಸ್ಟುಡಿಯೋ, ವಾಹಿನಿ ಸ್ಟುಡಿಯೋ, ಪ್ರಸಾದ್ ಸ್ಟುಡಿಯೋ ಇಲ್ಲೆಲ್ಲ ಅಂದರೆ ವಾಚ್ಮನ್ಗಳನ್ನು ನಾವು ಫ್ರೆಂಡ್ಶಿಪ್ ಮಾಡ್ಕೊತಾ ಇದ್ವಿ. ಈಸಿಯಾಗಿ ಒಳಗಡೆ ಹೋಗ್ಲಿಕ್ಕೆ. ಈಸಿಯಾಗಿ ಒಳಗೆ ಹೋಗ್ಬೇಕು. ಇಲ್ಲಾಂದರೆ ಕ್ವಶನ್ಗಳ ಮೇಲೆ ಕ್ವಶನ್ ಕೇಳ್ತಾರೆ, ಅದು ಇದಾಗಲ್ಲ. ಅವಾಗೆಲ್ಲ CC ಕ್ಯಾಮ್ರಾ ಇನ್ನೊಂದು ಮತ್ತೊಂದು ಏನಿಲ್ಲ. ಅವಾಗ ಅವರು ಅವ್ರಿಗೆಲ್ಲ ಟೀಗೆ ಕುಡಿಸ್ಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ಯಾವ ಶೂಟಿಂಗ್ ನಡೀತಾ ಇದೆ, ಏನು ನಡೀತಾ ಇದೆ ಅವ್ರನ್ನೇ ಬಾಯಿ ಬಿಡಿಸೋದು, ಇಂಥವ್ರು ನಡೀತಾ ಇದೆ. ಮುಂದೆ AVM ಅಲ್ಲಿ 4 ಚೆಕ್ ಪೋಸ್ಟ್ ಥರ, ಮೇಯ್ನ್ ಗೇಟಲ್ಲಿ ಒಂಥರ, ಅದಾದಮೇಲೆ ಒಂಥರ, ಕೊನೆಗೆ ಎಂಟ್ರಿ ಕೊಡ್ಬೇಕಾದ್ರೆ ಯಾವ ಶೂಟಿಂಗು, ಯಾವ ಫ್ಲೋರಲ್ಲಿ, ಯಾರು ಹೀರೋ, ಯಾರು ಡೈರೆಕ್ಟ್ರು, ಯಾರು ಆರ್ಟಿಸ್ಟು, ಅದನ್ನೆಲ್ಲ ಡೀಟೇಲ್ ತಿಳ್ಕೊಂಡು ಅವ್ರಿಗೆ ಆನ್ಸರ್ ಕೊಟ್ಟರೆ ಇದಕ್ಕೆ ಸಂಬಂಧಪಟ್ಟವ್ನು ಈ ಪ್ರೊಡಕ್ಷನ್ಗೆ ಅಂತ ಒಳಗೆ ಬಿಡೋರು. ಆ ಎಂಟ್ರಿನ ಈ ಟೀ ಕೊಡಿಸಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಿ ಇವನ ಹತ್ರ, ಈ ಸೆಕ್ಯೂರಿಟಿ ಗಾರ್ಡ್ ಹತ್ರನೇ ಡೀಟೇಲ್ ಆಗಿ ಕೇಳ್ಕೊಂಡು ಅಲ್ಲಿ ಹೋಗ್ತಾ ಇದ್ದೆ ನಾನು. ವೆರಿ ನೈಸ್. ಹಂಗೆ ಹೋಗ್ಬಿಟ್ಟು ಇಲ್ಲ ಸರ್ ಇಂಥ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು. ಈ ಶಾರ್ಟ್ ಲೈಟಿಂಗ್ ಮಾಡೋ ಬಿಫೋರ್ ಆಗಿ ಆರ್ಟಿಸ್ಟ್ಗಳೆಲ್ಲ ಹೊರಗಡೆ ಬಂದು ಕೂತ್ಕೊಂಡಿರ್ತಾರೆ, ಸೆಕೆ ಅಲ್ಲ ಮೆಡ್ರಾಸಲ್ಲಿ ಸ್ಟುಡಿಯೋಲ್ಲಿ ಕೂತ್ಕೊಂಡಿರೋರು. ಆ ಆರ್ಟಿಸ್ಟ್ ಪಕ್ಕ ಒಂದು ಮೇಕಪ್ ಟ್ರೈ ಇರೋದು. ಆ ಆರ್ಟಿಸ್ಟ್ ಶಾರ್ಟ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಹೇಳಿದ ತಕ್ಷಣ ಅವರು ಎದ್ದು ಹೋದರೆ ಅದನ್ನು ಬಂದು ಯಾವನಾದ್ರು ತೊಗೊಂಡು ಟ್ರೈ ಹುಡುಗ ಹೋದರೆ ಅವ್ರ ಹತ್ರ ಕೆಲಸ ಇಲ್ಲ, ಒಬ್ಬ ಇದ್ದಾನೆ ಅಂತ ಬೇರೆಯವ್ರನ್ನ ಟ್ರೈ ಮಾಡೋದು. ಆ ಟ್ರೈ ಹಂಗೆ ಇತ್ತು, ಯಾರು ತಗೊಳ್ಳಿಲ್ಲ. ಆ ಕಂಪ್ನಿ ಮೇಕಪ್ ಅಸಿಸ್ಟೆಂಟೇ ಬಂದು ಒಂದು ತೊಗೊಂಡ್ರು ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಕೆಲಸ ಸಿಗುತ್ತೆ. ಈ ಜಜ್ಮೆಂಟಲ್ಲಿ ಒಂದು ಓಡಾಡಿಕೊಂಡು ಸುಮಾರು ವರ್ಷ ಮಾಡಿ ತಮಿಳು ಕಲಿತೆ, ತೆಲುಗು ಸಿನಿಮಾ ಮಾಡಿದೆ, ಮಲಯಾಳಂ ಸಿನಿಮಾ ಮಾಡಿದೆ, ಅಲ್ಲಿ ಓರೇ ಬರೋದು, ಓರೇ ಮಾಡಿದೆ ಎಲ್ಲ. ಅಲ್ಲಿ ಏನಾಗೋದು ಅಂದರೆ ಮೇಕಪ್ ಮ್ಯಾನ್ ಮೆಡ್ರಾಸಲ್ಲಿ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಹೆಚ್ಚು ಕಡಿಮೆ ಓರಿಯನ್ನು ಬರೋದು, ಹಿಂದಿ ಸಿನಿಮಾಗಳು ಬರೋದು. ನಮಗೇನಾಗೋದು ಅಂದರೆ ಮೇಕಪ್ ಮ್ಯಾನ್ ಯಾರಾದರೂ ಏನು ಅಷ್ಟೆಂಟ್ ಕೆಲಸಕ್ಕೆ ಲ್ಯಾಂಗ್ವೇಜ್ ಇಲ್ಲ. ಏನಪ್ಪ ಖಾಲಿ ಇದೆಯಾ ನೀನು, ಒಂದು 10 ದಿವಸ ಔಟ್ಡೋರ್ ಇದೆ, ಕೊಯಮತ್ತೂರಿಗೆ ಬರ್ತೀಯಾ ಸರ್, ಬರ್ತೀನಿ. ತೆಲುಗು ಸಿನಿಮಾ ಇದೆ, ವಿಜಯವಾಡ ಶೂಟಿಂಗ್ ಇದೆ, ವಿಶಾಖಪಟ್ಟಣ ಶೂಟಿಂಗ್ ಇದೆ, ಔಟ್ಡೋರ್ ಸರ್. ಈ ಥರ ಆಗ್ಬಿಟ್ಟು ಎಲ್ಲ ಲ್ಯಾಂಗ್ವೇಜು ಟಚ್ ಆಯ್ತು ನಮಗೆ. ನಾನೇ ಅಂತಲ್ಲ, ಚೆನ್ನೈಯಲ್ಲಿ ಹೆಚ್ಚು ಕಡಿಮೆ ಟೆಕ್ನಿಷಿಯನ್ಸ್ ಎಲ್ಲ ಆ ಲ್ಯಾಂಗ್ವೇಜ್ಗೆ ಇನ್ವಾಲ್ವ್ಮೆಂಟ್ ಇರೋರು. ಆ ಥರ ಎಲ್ಲ ಮಾಡಿಕೊಂಡು ಸುಮಾರು ಒಂದು 10 ವರ್ಷ ಆದಮೇಲೆ ನನಗೆ ಫಸ್ಟ್ ಒಂದು 24-25 ವರ್ಷ ಮೇಕಪ್ ಚೀಫ್ ಅನ್ನೋದು ಅಬೌವ್ 35-40 ಏಜ್ಗೆ ಒಂದು ಇದು ಸಿಗೋದು. ನಾನು ಸಣ್ಣ ವಯಸ್ಸಲ್ಲೇ ಸಿನಿಮಾಗೆ ಬಂದಿದ್ದರಿಂದ, ಕೆಲಸ ಕಲ್ತಿದ್ರಿಂದ, ಕೆಲಸ ಕಲಿಯುವಾಗಲೂ ಏನಾಗೋದು, ಈ ಮೇಕಪ್ ಅಸಿಸ್ಟೆಂಟ್ ಅಂದ ತಕ್ಷಣ ಆರ್ಟಿಸ್ಟಿಗೆ ಕನ್ನಡಿ ತೋರಿಸೋದು ಇದು ಮಾಡೋದು ಅಷ್ಟೇ ಅಲ್ಲದೆ, ಈ ಡ್ಯಾನ್ಸರ್ಸ್ಗಳಿಗೆ ಬಂದರೆ ಅವ್ರಿಗೆ ಅವಾಗೆಲ್ಲ ಈ ಸೆಟ್ಗಳಲ್ಲಿ ಸಾಂಗ್ ಶೂಟ್ ಮಾಡೋದು ಜಾಸ್ತಿ. ಡ್ಯಾನ್ಸರ್ಸು, ಕಂಪಲ್ಸರಿ ಡ್ಯಾನ್ಸರ್ಸು, ಒಂದು 20 ಜನ 30 ಜನ ಬಾಯ್ಸ್ ಗರ್ಲ್ಸ್ ಈ ಥರ. ಆವಾಗ ಏನಾಗೋದು, ನಮಗೆಲ್ಲ ಈ ಆರ್ಟಿಸ್ಟ್ ಡ್ಯಾನ್ಸರ್ಸ್ ಕೈಗೆ ಕಾಲಿಗೆ ಮ್ಯಾಚಿಂಗ್ ಮಾಡೋದು ಫಸ್ಟ್. ಅದಾದಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಆರ್ಟಿಸ್ಟ್ ಬಂದರೆ ಅವ್ರಿಗೆ ಮೇಕಪ್ ಮಾಡೋದು. ನಾವೇನೋ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಆ ಚೀಫ್ ಅದನ್ನು ಇಲ್ಲ ಎಬ್ರೋ ತಪ್ಪಾಯಿತು, ಹಿಂಗೆ ಮಾಡು, ಇದು ಡಾರ್ಕ್ ಆಯಿತು, ಇದು ಲೈಟ್ ಮಾಡು, ಕಣ್ಣಿಂಗ್ ಬರಿ, ಅದು ಹೇಳ್ಕೊಡೋರು. ಆ ಥರ ಮಾಡ್ಕೊಂಡು ಕೆಲವು ಕ್ಯಾರೆಕ್ಟರ್ ಆರ್ಟಿಸ್ಟ್ಗೆಲ್ಲ ಮಾಡಿಕೊಂಡು ಅವರು ಮೇಕಪ್ ಮ್ಯಾನ್ ಹತ್ರ ಒಳ್ಳೆಯ ಹೆಸರು ತೊಗೊಂಡು, ಆ ಮೇಕಪ್ ಮ್ಯಾನ್ ಹತ್ರ ಇಲ್ಲಾಂದರೆ ಇನ್ನೊಬ್ಬ ಮೇಕಪ್ ಮ್ಯಾನ್ ಹತ್ರ ಈ ಥರ ನಾವೊಂದು ನಡವಳಿಕೆ ಕೆಲಸದಲ್ಲಿ ಪ್ರಾಮಾಣಿಕತೆ ನಾವು ತೋರಿಸ್ತಾ ಇದ್ದೇವೆ ಅಂದರೆ ನಮಗೆಲ್ಲರೂ ಕರೆಯೋರು. ಸೊ ಆ ಥರ ಮಾಡಿಕೊಂಡು ಹೋದೆ. ನಿಮ್ಮ ಈ ಜರ್ನಿ ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗಿಂದ ಹೇಳಿದ್ರಲ್ಲ, ಇದನ್ನ ಈ ಎಪಿಸೋಡನ್ನು ನೋಡಿದವರು ಬಹುಶಃ ನೆಕ್ಸ್ಟ್ ಸಿನಿಮಾ ಮಾಡುವ ಚಾನ್ಸಸ್ ಕೂಡ ಇದೆ. 6 ವರ್ಷದ ಹುಬ್ಬಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ರಾಜ್ಕುಮಾರನ್ನ ನೋಡಬೇಕು ಅಂತ ಚೆನ್ನೈಗೆ ಹೋಗಿದ್ದೆ. ಆಕ್ಚುಲಿ ವೆರಿ ಡೀಟೇಲ್ಡ್ ಸ್ಟೋರಿ, ಪಿನ್ ಟು ಪಿನ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನನ್ನ ತಲೆನಲ್ಲೇ ಹೋಗ್ತಾ ಇದೆ, ಮೇಕಪ್ ಮ್ಯಾನ್ ಅಂತ ಒಂದು ಟೈಟಲ್ ಹಾಕಿ ಸಿನಿಮಾ ಮಾಡ್ಬಿಡ್ಬೋದು ಅಂತ, ಅಷ್ಟು ಚೆನ್ನಾಗಿದೆ ಸರ್. ನೀವೀಗ ಬೆಂಗಳೂರಿಂದ ಬಂದಿದ್ದೆ ರಾಜ್ಕುಮಾರ್ ಅವ್ರನ್ನ ನೋಡ್ಲಿಕ್ಕೆ ಅಂತ ಹೇಳ್ಕೊಂಡು, ನಿಮಗೆ ಇಷ್ಟು ಈಗ ಇಲ್ಲಿ ತನಕ ಹೇಳಿದ್ರಲ್ಲ, ಇಲ್ಲಿ ನಿಮಗೆ ರಾಜ್ಕುಮಾರ್ ಅವ್ರನ್ನ ಹತ್ರದಿಂದ ಭೇಟಿಯಾಗೋ ಅವಕಾಶ, ಅಟ್ಲೀಸ್ಟ್ ಅವ್ರಿಗೆ ಟಚ್ ಅಪ್ ಮಾಡೋ ಅವಕಾಶ ಸಿಗ್ತಾ ಅಂತ? ಸಿಕ್ತು. ಹೇಗಾಯ್ತು ಅಂದರೆ ಬರ್ತಾ ನಾನು ರಾಜ್ಕುಮಾರ್ ಅವ್ರ ಮನೆ ತೋರಿಸಿದ್ರು, ಮೇಕಪ್ ಮನೆ ಎಲ್ಲ ಆಯಿತು, ಬಿಡುವಿದ್ದಾಗೆಲ್ಲ ರಾಜ್ಕುಮಾರ್ ಸಿಗ್ತಾರೆ ಅಂತ ಸೈಕಲ್ ಹಾಕೊಂಡು ಹೋಗ್ತಾ ಇದ್ದೆ. ಆವಾಗ ಏನಾಗೋದಂದರೆ ಶೂಟಿಂಗಲ್ಲಿ ಮೆಡ್ರಾಸಲ್ಲಿದ್ದರೆ ಸಿಗೋರು, ಬಟ್ ಒಳಗಡೆ ಹೋಗುತ್ತೆ. ಆವಾಗ ನಮ್ಮ ಕನ್ನಡದವರೇ ಕೆಲವು ಮೇಕಪ್ ಆರ್ಟಿಸ್ಟರು, ನಮ್ಮ ಸೀನಿಯರ್ಸ್ ಕೇಶವಣ್ಣ, MS ರಾಜಶೇಖರ್ ಡೈರೆಕ್ಟ್ ಇದ್ದಾರಲ್ಲ, ಅವ್ರ ಬ್ರದರ್ MS ಕೇಶವ, ಅವರು ಸೀನಿಯರ್ ಮೇಕಪ್ ಮ್ಯಾನ್. ಅವ್ರ ತಂದೆನೂ ಸುಬ್ಬಣ್ಣ ಅಂದ್ಬಿಟ್ಟು ದೊಡ್ಡ ಮೇಕಪ್ ಮ್ಯಾನು, ಅವ್ರ ಪರಿಚಯ. ಆಮೇಲೆ ಸಿದ್ದೇಶ್ ಅಂತ ನನ್ನಷ್ಟೇ ಕೊಲೀಗ್ಸ್, ಅವನು ಸೇಮ್ ಅಸಿಸ್ಟೆಂಟು. ಅವನೊಂದು ಕನ್ನಡದವ್ರು ಸಿಕ್ಕರೆ ಒಂದು ಮಾತಾಡೋ ಬಾಂಧವ್ಯ, ನಮ್ಮದು ಕಷ್ಟ ಸುಖ ಹೇಳ್ಕೊಳ್ಳೋದು,
ಈ ಥರ ವಿಶ್ವನಾಥ್ ಅಂತ ಒಬ್ಬರು ಮೇಕಪ್ ಮ್ಯಾನ್ ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ. ರಾಜ್ಕುಮಾರ್ ಅವ್ರಿಗೆ ಪರ್ಸನಲ್ ಮೇಕಪ್ ಮ್ಯಾನ್ ದೊರೆಸ್ವಾಮಿ ನಾಯ್ಡು ಅಂತ ಒಬ್ಬ ಸೀನಿಯರ್ ಮೇಕಪ್ ಮ್ಯಾನ್ ಹೌದು. ಅವರಿದ್ದರು. ಅವೆಲ್ಲ ಇದ್ಕೊಂಡು ಹೋಗೋ ಬರೋದು ಮಾಡ್ತಿರುವಾಗ ಪರಿಚಯಗಳಾಯಿತು. ಆಮೇಲೆ ದ್ವಾರಕೇಶ್ವರ್ ಕಂಪ್ನಿಗೆ ಹೋಗಿ ದ್ವಾರಕೇಶ್ವರ್ ಕಂಪ್ನಿಗೆ ವೀರ್ರಾಜು ಮನ್ಮಥರಾವ್ ಅಂತ ಪರ್ಮನೆಂಟ್ ಮೇಕಪ್ ಮ್ಯಾನ್ ಅವರು. ಅವ್ರು ಪರಿಚಯ ಮಾಡಿಕೊಂಡು ಕಡೆಗೆ ದ್ವಾರಕೇಶ್ವರು ನಮ್ಮ ಹುಡುಗ ಕಡೆ ಕೆಲಸ ಇಟ್ಕೊಳ್ರ, ಅವ್ನ ಕೆಲ್ಸಕ್ಕೆ ಇಟ್ಕೊಳ್ರಿ ಅಂತ ಹೇಳೋರು. ಅದಾದಮೇಲೆ ಉದಯ್ ಶಂಕರ್ ಅವ್ರ ಮನೆ, ಗುರುದತ್ತಮ್ಮ, ರವಿ ಇನ್ನೂ ಆರ್ಟಿಸ್ಟ್ಗಳಾಗಿರಲಿಲ್ಲ. ನಾನು ರವಿಶಂಕರ್ ತುಂಬ ಕ್ಲೋಸ್ ಫ್ರೆಂಡ್ಸು. ನಮ್ಮ ಕಷ್ಟ ಸುಖಕ್ಕೆಲ್ಲ ಹೆಲ್ಪ್ ಆಗೋನು. ಈ ಬಾಡಿಗೆ ಸೈಕಲ್ ತೊಗೊಂಡು ಊರೆಲ್ಲ ಸುತ್ತಿ ಎಲ್ಲ ಕೆಲಸ ಅಂದರೆ ಬಾಡಿಗೆ ಕೊಡ್ಬೇಕು ಸಾಯಂಕಾಲ ಅಂದಾಗ ಅವನ ಹತ್ರ ಹೋದ್ರೆ ಒಂದು 10 ರೂಪಾಯಿ ಸಿಗೋದು ರವಿ ಹತ್ರ. ಅದನ್ನ ತೊಗೊಂಡು ಬಾಡಿಗೆ ನಾವೇನಾಗೋದು ಒಂದಿನ ಎಲ್ಲೇ ಕೆಲ್ಸಕ್ಕೆ ಕರೆದಿದ್ದಾರೆ ಅಂತ ಒಂದಿನಕ್ಕಂತ ಸೈಕಲ್ ತೊಗೊಂಡ್ರೆ 4-5 ದಿನ ಆಗ್ಬಿಡೋದು. 1.25 ರೂಪಾಯಿ ಒಂದಿನ ಫುಲ್ ಬಾಡಿಗೆ. 4 ದಿನ 5 ರೂಪಾಯಿ ಕೊಡಬೇಕು. ಅದು ಹಿಂಗೆ ಆಗ್ಬಿಟ್ಟು ಒಂದೊಂದ್ಸತಿ ತುಂಬ ತೊಂದರೆ ಆಗ್ಬಿಡೋದು. ಆಮೇಲೆ ಸೈಕಲ್ ಬಾಡಿಗೆ ಕೊಡೋಕ್ಕಾಗದೆ ಮನೇಲಿ ರೂಮಲ್ಲಿ ತಂದು ಇಟ್ಕೊಂಡ್ಬಿಟ್ರೆ ಎಲ್ಲಿ ಕಳ್ತನ ಮಾಡ್ಕೊಂಡು ಹೋದ ಅಂತ ಹುಡ್ಕೊಂಡ್ಬಂದಿದ್ದು ಇದೆ ನಮ್ಮನ್ನ. ಸೈಕಲ್ ಅಂಗಡಿ ಅವನು, ಸೈಕಲ್ ಶಾಪ್ನವನು. ಈ ಥರನೂ ಒಂದು ಸೀಸನ್. ಆವಾಗ ನಮಗೆ ಈ ಇದೆಲ್ಲ ಮಾಡಿದಾಗ ಕೇಶವಣ್ಣ ಇವರೆಲ್ಲ ಸಪೋರ್ಟ್ ಮಾಡಿದಾಗ ಕೆಲವೊಂದು ಸತಿ ಈ ಹೇಳಿದ ಡ್ಯಾನ್ಸರ್ಸು ಅಥವಾ ಆರ್ಟಿಸ್ಟ್ ಜಾಸ್ತಿ ಇದ್ದಾಗ ಎಕ್ಸ್ಟ್ರಾ ಮೇಕಪ್ ಅಸಿಸ್ಟೆಂಟ್ ಬೇಕಂದಾಗ ನಮಗೊಂದು ಅವಕಾಶ ಸಿಕ್ಕೋದು. ಆ ಥರ ಮಾಡ್ಕೊಂಡಿರುವಾಗ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮತ್ತು ಶ್ರುತಿ ಸೇರಿದಾಗ 2 ಸಿನಿಮಾಗಳಿಗೆ ನಾನು ಇದಾದೆ. ಆವಾಗ ಇದು ಮಾಡಿದೆ. ಮಾಡಿದ್ರು ಅವ್ರ ರಾಜ್ಕುಮಾರ್ ಅವರು ಇದಕ್ಕೆ ನಾವು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮ ಇದಕ್ಕೆ ಇರ್ತಾ ಇದ್ವಿ. ಅವ್ರ ಪಾಡಿಗೆ ಅವರು ಇರೋರು ನಮಸ್ಕಾರ ಮಾಡೋದು ಕಾಮನ್ನು. ಆಮೇಲೆ ಒಂದು ಸತಿ ಏನಾಯಿತು, ಟೈಮ್ ಸಿಕ್ಕಾಗ ಯಾವ ಊರು ನಿಂದು ಏನು ಅಂತ ರಾಜ್ಕುಮಾರ್ ಅವರು ಕೇಳಿದ್ರು. ಸರ್ ಈ ಥರ ಹೌದಾ ಹುಬ್ಬಳ್ಳಿಯವನ ಅಂತ. ಅವ್ರಿಗೆ ಒಂದು ಖುಷಿ. ಹುಬ್ಬಳ್ಳಿ ಕಡೆಯವ್ರು ಅಂದರೆ ಒಂದು ಮೋಸ್ಟ್ಲಿ ಉತ್ತರ ಕರ್ನಾಟಕದ ಅಂದ್ರೆ ಒಂದು ಪ್ರೀತಿ. ಆಮೇಲೆ ಮೆಣಸಿನ್ಕಾಯಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ನಾನು ಇರೋ ಹೈಟಿಗೆ ಮೆಣಸಿನ್ಕಾಯಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದು ಸತಿ ಭಾಗ್ಯಲಕ್ಷ್ಮಿ ಬಾರಮ್ಮ ಶೂಟಿಂಗಲ್ಲಿ ನಮ್ಮ ಸಿದ್ದೇಶನ್ಗೆ ಏನೋ 2-3 ದಿನ ಏನೋ ಕೆಲಸ ಐತೆ ಕಾರಣಕ್ಕೆ ರಾಜ್ಕುಮಾರ್ ಅವರು ಟಚಪ್ ಆಗಿ ಕೆಲಸ ಮಾಡಿ ಸೂಪರ್. ನಿಮ್ಮ ಕನಸು ಈಡೇರಿಸ್ತೆ. ಆಮೇಲೆ ಕೇಳೋರು. ಆಮೇಲೆ ಒಂದು ಸತಿ ಏನೋ ಜನ್ರೇಟರ್ ಏನೋ ಪ್ರಾಬ್ಲಮ್ ಆಯಿತು. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಶೂಟಿಂಗು ಬೆಂಗಳೂರು. ಒಂದು ಅಡ್ವರ್ಟೈಸ್ಮೆಂಟ್ ಸಾಂಗ್ ಬರುತ್ತೆ, ಆನಂದ ಆನಂದ್ ಅಂತ, ಉಪ್ಪಿನಕಾಯಿ ಹಪ್ಪಳದ್ದೆಲ್ಲ ಪೌಡ್ರ್ ಬಗ್ಗೆ ಎಲ್ಲ ಒಂದು ಆ ಸಾಂಗ್. ಏನೋ ಜನ್ರೇಟರ್ ಪ್ರಾಬ್ಲಮ್, ಟೈಮ್ ಇತ್ತು. ಏನೋ ಮಾತಾಡಿದೆ, ಬಾಪ ಇಲ್ಲಿ ಅಂದರು, ಕರೆದ್ರು ಏನೋ. ಆವಾಗ ನಾನು ಹೇಳಿದೆ, ನಾನು ಸಿನಿಮಾಗೆ ಬಂದಿದ್ದೆ ಹೆಂಗೆ, ನಿಮ್ಮ ನೋಡೋಕ್ಕಂತ ಬಂದೆ ಚೆನ್ನೈಗೆ, ಈಗ ಹಿಂಗೆ ಆಗಿದೆ ಅದು. ಹೌದಾ, ಈ ಥರನೂ ಇಷ್ಟಪಟ್ಟು ಬರೋರು ಇದ್ದಾರಪ್ಪ ಸಿನಿಮಾಗೆ ಅಂತ ಖುಷಿ ಪಡೋರು, ಬುದ್ಧಿ ಹೇಳೋರು, ಆ ಥರ ಎಲ್ಲ ಆಗಿ. ಆಮೇಲೆ ದ್ವಾರಕೇಶ್ವರ್ ಕಂಪ್ನಿಯಲ್ಲಿ ಸುಮಾರು ಸಿನಿಮಾ ಮಾಡಿದೆ. ಫಸ್ಟ್ ಹೀರೋ ಯಾರು ಸರ್ ನೀವು ಮೇಕಪ್ ಮಾಡಿದ ಮೊದಲ ಹೀರೋ? ಫಸ್ಟು ರಾಮರಾಜನ್, ಈ ಹೆಂಗೂರ ಪಾಠಕಾರನ್ ಮತ್ತು ಕರಗಟ್ಟಕಾರನ್ ಅಂತ ಒಂದು. ಅವನು ಆ್ಯಕ್ಚುಲಿ ಅವರು ರಾಮನಾರಾಯಣ್ ಅಂತ ಡೈರೆಕ್ಟರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ನಾವು ರಾಮನಾರಾಯಣ ಸಿನಿಮಾಗಳು, ಶೋಲೈ ಪುಷ್ಪಾಂಗಳ್ ಇದ ಸಿನಿಮಾ ಮಾಡುವಾಗ ನಮ್ಮ ಅರ್ಜುನ್ ಸರ್ಜಾ, ಆನಂದ್ ಬಾಬು, ತಾಯಿ ನಾಗೇಶ್ವರ್ ಮಗ ಆನಂದ್ ಬಾಬು, ನಮ್ಮ ಅರ್ಜುನ್ ಸರ್ಜಾ 2 ಹೀರೋ ಸಿನಿಮಾಗಳು ಮಾಡೋರು. ಯಾರು ರಾಮನಾರಾಯಣ ಅವರು. ಆ ಸಿನಿಮಾಗಳೆಲ್ಲ ನಾನು ವರ್ಕ್ ಮಾಡ್ತಿದ್ದೆ ರಾಮನಾರಾಯಣ ಕಂಪ್ನಿ. ಆವಾಗ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಕೊನೆಗೆ ಒಂದು ದಿವಸ ಅವರೇ ಡೈರೆಕ್ಟರ್ ಹೀರೋ ಆದರು. ಅದು ಸೂಪರ್ ಹಿಟ್ ಸಿನಿಮಾ ಕರಗಟ್ಟಕಾರನ್. ಅದಾದಮೇಲೆ ಹೆಂಗೂರು ಪಾಠಕಾರನ್ ಇಂಥವೆಲ್ಲ. ಆವಾಗ ಮಲಿಯೂರು ಮಮ್ಮಟಿ ಅಂತ ಒಂದು ಸಿನಿಮಾ ಮಾಡಿದರು ಒಬ್ಬ ಪ್ರೊಡ್ಯೂಸರ್ ರಮೇಶ್ ಅಂತ. ಅವರು ಒಂದು ಮೇಳಂಗೊಟ್ಟಿ ತಾಳಿಕಟ್ಟು ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಎಲ್ಲ ಕಂಪ್ನಿಗಳು ಪರಿಚಯ ಆಗಿ ಪ್ರೊಡ್ಯೂಸರು, ಮ್ಯಾನೇಜರ್ಸು, ಒಡನಾಟ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೆ. ನಾನು ಚೀಫ್ ಆಗಬೇಕು ಅಂತ ಒಂದು ಇಂಟೆನ್ಷನ್, ಕನಸು. ಅವಾಗ ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಾಯಿದ್ದೆ. ಅವ್ರಿಗೆ ಹೋಗಿ ಕೇಳಿದೆ ಹೆಂಗೆ ಅಂತ. ನಾನು ಎಲ್ಲ ಹೇಳಿದಾಗ ಅಲ್ಲಿ ಏನಾಗೋದು, ಒಂದೊಂದು ಬ್ಯಾನರ್ಗೆ ಒಬ್ಬೊಬ್ಬರು ಪರ್ಮನೆಂಟ್. ಈಗ ರಾಜ್ಕುಮಾರ್ ಸರ್ ಕಂಪ್ನಿಗೆ ಅಂದರೆ ವಿಶ್ವನಾಥ್, MS ಕೇಶವಣ್ಣ, ಈ ಥರ. ಈ ಶಿವಾಜಿ ಪ್ರೊಡಕ್ಷನ್ಗೆ ಒಂಥರ. ಆಮೇಲೆ ಈ ಪಂಜು ಅರುಣಾಚಲಂ ಅಂತ ಒಂದು ಬ್ಯಾನರ್, ಅಲ್ಲಿ ಒಬ್ಬರು. ಅದೇ ಥರ ಈ ದ್ವಾರಕೇಶ್ವರ್ ಕಂಪ್ನಿಗೆ ವೀರಸ್ವಾಮಿ, ವೀರ್ರಾಜು, ಮನ್ಮಥರಾವ್, ಈ ಥರ KSR ದಾಸ್ ಅವ್ರ ಕಂಪ್ನಿಗೆ ಒಂದು. ಈ ಥರ ಪರ್ಮನೆಂಟಾಗಿ ನಮಗೆ ಚಾನ್ಸ್ ಸಿಗಬೇಕಲ್ಲ. ಸೊ ಹಿಂಗೆ ಹೇಳಿದಾಗ ಅವಾಗ ಏನಾದರೆ ಒಂದು ಮೇಕಪ್ ಮ್ಯಾನು 30-40 ಸಾವಿರ ಈ ರೇಂಜ್ಗೆ ತಗೊಳ್ಳೋರು. ಅವಾಗೆಲ್ಲ ವಿತೌಟ್ ಮೆಟೀರಿಯಲ್ಲು, ಕಾಲ್ ಶೀಟು, ಬ್ಯಾಟ
ಕನ್ವೆನ್ಸು ಯಾವು ಗೊತ್ತಿಲ್ಲ, ಯಾವು ಇಲ್ಲ. ಏನು ಮಾತಾಡ್ತೀವೋ ಅದು ಒಂಥರ. ಆವಾಗ ನಾನು ಹೋಗಿ ಮಲ್ಲೂರು ಮಮ್ಟಿ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದೆ, ಈ ರಾಮರಾಜನ್ ಅವ್ರಿಗೆ ಮೀಟ್ ಮಾಡಿದೆ ಮನೆಗೆ ಹೋಗಿ. ಅವ್ನು ತುಂಬ ಖುಷಿ, ನೀನು ಮಾಡಿದ್ರೆ ಅಂತ ನಾನು ಹೇಳ್ತೀನಿ ಅಂತಂದ್ರು. ಸರಿ, ಟಿ ನಗರಲ್ಲಿ ಹೋಗ್ಬಿಟ್ಟು ಮಲ್ಲೂರು ಮಮ್ಟಿ ಪ್ರೊಡ್ಯೂಸರ್ಗೆ ಮೀಟ್ ಮಾಡಿದೆ. ಆಯ್ತಪ್ಪ, ಇನ್ನೊಂದು ನೋಡೋಣ, ಈಗ ನಮ್ಮ ಮೇಕಪ್ ಮ್ಯಾನ್ ಇದ್ದಾನೆ, ಹಿಂಗೇನಿದ್ರೆ ಹೇಳ್ತೀನಿ. ಆಮೇಲೆ ಏನು ಮಾಡಿದ್ರು, ಮ್ಯಾನೇಜರು, ಸರಿ ಏನು ಸಂಬಳ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಸರ್, ಸಂಬಳ ಅಂತೇನಿಲ್ಲ ಸರ್, ಕೆಲಸ ಕೊಡಿ, ನಾನೇನು ಕೆಲಸ ಮಾಡ್ತೀನಿ, ನೀವು ಕ್ಯಾಮ್ರಾಮನ್ ಯಾವ ಥರ ಹೇಳ್ತಾರೆ, ಅವ್ರ ಕ್ವಾಲಿಟಿಗೆ ಅವ್ರ ಲೈಟಿಂಗಿಗೆ ಏನು ಬೇಕು ನಾನು ಕೆಲಸ ಮಾಡಿ ನಿಮಗೆ ಓಕೆ ಅನಿಸಿದರೆ ಸಂಬಳದ ಬಗ್ಗೆ ನೀವೇ ಮಾತಾಡಿ, ನನಗೆ ಮೆಟೀರಿಯಲ್ಸ್ ಕೊಡಿಸಿ, ನಾನು ಕೆಲಸ ಮಾಡ್ತೀನಿ. ಸಂಬಳ ಅಂತೂ ನನಗೇನಿಲ್ಲ, ಮೆಟೀರಿಯಲ್ಸ್ ಕೊಡಿ ಸರ್, ಒಂದು ಅವಕಾಶ ಕೊಡಿ, ನಾನೇನಂತ ಒಂದು ಪ್ರೂವ್ ಮಾಡ್ಕೊಳಕ್ಕೆ ಒಂದು, ನೀವು ಹೇಳೋದೆಲ್ಲ ಚೆನ್ನಾಗಿದೆ, ಬಟ್ ನೋಡೋಣ ನಮ್ಮ ಮೇಕಪ್ ಮ್ಯಾನ್ ಏನೋ ಕಡಿಮೆ ಮೆಟೀರಿಯಲ್ಸ್ಗೆ ಎಷ್ಟಾಗತ್ತೆ. ಸರ್, ಅಷ್ಟೊತ್ತಿಗೆ ನನಗೆ ಗೊತ್ತಿತ್ತು ಏನು ನಂಬರ್ ಆಫ್ ಡೇಸ್ ಅಂದರೆ ಏನು, ಕ್ಯಾರೆಕ್ಟರ್ಸ್ ಅಂದ್ರೇನು, ಆರ್ಟಿಸ್ಟ್ ಅಂದ್ರೆ ಗೆಟಪ್ಸ್ ಅಂದ್ರೆ ಇವೆಲ್ಲನೂ ಒಂದು ಸ್ವಲ್ಪ ಅರ್ಥ ಆಗಿತ್ತು. ಅವಾಗ ನೋಡಿ ಸರ್, ನೀವು ಎಷ್ಟು ದಿನ ಶೂಟ್ ಮಾಡ್ತೀರಾ, ಈ ಆರ್ಟಿಸ್ಟ್ ಹೆಂಗೆ, ಏನು ಗೆಟಪ್ಸ್ ಬರುತ್ತೆ, ವಿಗ್ ಇದೆಯಾ, ಇದೆಲ್ಲ ಇದೆ, ಅವೆಲ್ಲ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಸರ್. ಅದು ನನಗೆ ನೀವು ಕೆಲಸಕ್ಕೆ ಸಂಬಂಧಪಟ್ಟಿದ್ದನ್ನು ಏನಿದೆಯೋ ಅದು ಎಕ್ಸ್ಪೆನ್ಸ್ ಮಾಡಿ ಕಳಿಸ್ಕೊಡಿ, ಸಂಬಳ ಮಾತ್ರ ನೀವು ಕೆಲಸ ನೋಡ್ಕೊಡಿ. ಏನು ನಾನು ಮಾಡಿದ ಕೆಲಸ ಕ್ಯಾಮ್ರಾಮನ್ ಸರ್ಗೆ ಇಷ್ಟ ಆಗಿಲ್ವಾ, ಅವತ್ತೇ ನಾನು ಕಳಿಸಿ, ನನಗೆ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದೆ. ಇಷ್ಟೆಲ್ಲ ಹೇಳಿದೆ, ಆಯಿತು ಇಂಥ ದಿವಸ ಬಾ ಅಂತ ಒಂದು ಟೈಮ್ ಕೊಟ್ಟು ಕಳಿಸಿದ್ರು. ನನ್ನ ಹತ್ರ ಮೇಕಪ್ ಚೀಫ್ ಕಾರ್ಡ್ ಇಲ್ವೇ, ಅಸ್ಟೆಂಟ್ ಇದ್ದೀನಿ. ಆವಾಗ ಮನಸ್ಸುಗಳ ಶಿವಾಜಿ ಸರ್ ಮಗ ಪ್ರಭು ಅವ್ರದ್ದು ತುಂಬ ಒಡನಾಟ ಇತ್ತು. ಪ್ರಭು ಅವರು ಕನ್ನಡ ಮಾತಾಡೋರು ಸ್ವಲ್ಪ ಎಜುಕೇಷನ್ ಎಲ್ಲ ಬೆಂಗಳೂರಲ್ಲಿ ಆಗಿರೋದ್ರಿಂದ ನಮ್ಮ ಒಂದು ಪ್ರೀತಿ ಅವ್ರಿಗೆ. ಅವ್ರು ಹೇಳಿದರು, ಏನಾದ್ರು ಸಹಾಯ ಬೇಕಾದ್ರೆ ಬಾರೋ ನಮ್ಮ ಮನೆ ಹತ್ರನೋ ಆಫೀಸ್ ಹತ್ರ ಬಾ, ಏನಾದ್ರು. ಸರ್, ಒಂದು ಮೈಂಡಲ್ಲಿತ್ತು ಅದು. ಅವ್ರದ್ದೊಂದು 2 ಸಿನಿಮಾ ಮಾಡಿದ್ದೆ ನಾನು, 2-3 ಸಿನಿಮಾ ಮಾಡಿದ್ದೆ, ಮನಸ್ಸುಗಳ ಮಾತು, ಅಪ್ಪು ಮೂತಿ, ಇನ್ನೊಂದು ಹೇಳಲ್ಲ ಮಾಡಿದಾಗ ಜ್ಞಾಪಕ ಆಯಿತು. ಸೊ ಯೂನಿಯನ್ಗೆ ಹೋದೆ ಹಿಂಗಂತೆ. ಅವಾಗ 5,000 ರೂಪಾಯಿ ಮೇಕಪ್ ಚೀಫ್ ಕಾರ್ಡು, ಅಟ್ಲೀಸ್ಟ್ ಒಂದು 1,000 ರೂಪಾಯಿ ಕೊಟ್ಟರೆ, ಒಂದು ರೆಸಿಟ್ ಕೊಟ್ಟರೆ, ಇವ್ನು ಮೇಕಪ್ ಚೀಫ್ ಕಾರ್ಡ್ ಅಪ್ಲಿಕೇಶನ್ ಮಾಡೋ ಹಾಕೋನೆ, ಇವನಿಗೆ ನೀವು ಕೆಲಸ ಕೊಡ್ಬೋದು, ಪ್ರಮೋಟ್ ಮಾಡಿದ್ದೀವಿ ಅನ್ನೋದಕ್ಕೆ ಆ ರೆಸಿಟ್ ತೋರಿಸ್ಬೇಕು. ನಾನು ಒಂದು 1,000 ರೂಪಾಯಿ ಬೇಕು, ಹೆಂಗೆ ಮಾಡೋದು ಅಂದರೆ, ಈ ಶಿವಾಜಿ ಸರ್ ಪ್ರೊಡಕ್ಷನ್ ಗೋಪಾಲ್ಪುರದಲ್ಲಿ ಶಿವಾಜಿ ಪ್ರೊಡಕ್ಷನ್ಸ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಕೇಳಿದೆ. ರಾಮದುರೆ ಅಂತ ಒಬ್ಬ ಮ್ಯಾನೇಜರ್ ಇದ್ದರು, ಅವ್ರ ಪರಿಚಯ, ದ್ವಾರಕೇಶ್ ಗೌಡ ಕಂಪ್ನಿಗೂ ರಾಮದುರೆ ಅವರೇ, ಶಿವಾಜಿ ಪ್ರೊಡಕ್ಷನ್ಸ್ಗೂ ಅವರೇ. ಏನು ಇಲ್ಲಿ ಬಂದಿದೆಯಾ? ಇಲ್ಲಣ್ಣ, ಹಿಂಗೆ ಬರೋಕ್ಕೆ ಹೇಳಿದರು. ಹೌದಾ? ಎಲ್ಲ ಸಿನಿಮಾದಲ್ಲಿ ಎಲ್ಲ ಹೀರೋಗಳು ಸ್ಪಾಟಲ್ಲಿ ಏನೋ ಒಂದು ಹೇಳ್ತಾರೆ, ಅದನ್ನೇ ನಂಬ್ಕೊಂಡು ಅದನ್ನ ಸಾಧ್ಯನಾ? ಎಲ್ಲ ಬರಬಾರ್ದಂಗೆ ತಪ್ಪು ಅಂತ ಬುದ್ಧಿ ಹೇಳಿದರು. ಸರಿ ಹೇಳಿದ್ರು. ಅವ್ರು ಹೇಳಿದ್ದು ಪಾಪ, ಅವ್ರು ಹೇಳಿದ ರೀತಿ ನೀತಿ ನನ್ನ ಮನಸ್ಸಲ್ಲಿ ಕುಂತಿದೆ, ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರು ನೋಡ್ರಿ ಹಿಂಗೆ ಹೇಳಿದ್ರು. ಸರಿ, ಏನು ಮಾಡಿದೆ, ಗೋಪಾಲ್ಪುರದಿಂದ ಸೈಕಲ್ ತೊಗೊಂಡು ಟಿ ನಗರಕ್ಕೆ ಹೋದೆ. ಟಿ ನಗರಲ್ಲಿ ಮನೆ ಶಿವಾಜಿ ಸರ್. ಅಲ್ಲಿ ಹೋದಾಗೆಲ್ಲ ನೋಡಿದಾಗ ಸಿಕ್ಕರು. ಏನು ಸರ್, ಈ ಥರ ಆಫೀಸ್ಗೆ ಹೋಗಿದ್ದೆ, ಇಲ್ಲ ಮನೆಯಲ್ಲಿದ್ದಾರೆ ಅಂದರು. ಏನಾಗಬೇಕಿತ್ತು ಸರ್, ಈ ಥರ ಚೀಪ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಅಂದ್ರೆ 500 ರೂಪಾಯಿ ಇದೆ ನನ್ನ ಹತ್ರ, 1,000 ರೂಪಾಯಿ ಕೊಟ್ಟರೆ ರಸೀಟ್ ಕೊಡ್ತಾರೆ, ನನಗೊಂದು ಸಿನಿಮಾ ಚೀಪ್ ಮೇಕಪ್ ಮನೆ ತೊಗೊಂಡಿದ್ದೀನಿ. ಹೌದಾ? ಸರಿ ಅಂತ ಸುಮಾರು 500 ರೂಪಾಯಿ ತಗೋ. 500 ರೂಪಾಯಿ ಮೇಕಪ್ ಕಾರ್ಡಿಗೆ ಫಸ್ಟ್ ಕೊಟ್ಟಿದ್ದೆ ಅವರು. ಸೂಪರ್. ಅದನ್ನು ಇಟ್ಕೊಂಡು ಬಂದೆ. ಬಂದ ಮೇಲೆ ಕೆಲವರು ನಮ್ಮ ಈ ಸಿದ್ದೇಶ್, ಈಗ ನಮ್ಮ ಉಪೇಂದ್ರ ಅವ್ರ ಮೇಕಪ್ ಮ್ಯಾನು ಈಗ ಇದ್ದಾರೆ ಇಲ್ಲೇ ಬೆಂಗಳೂರಲ್ಲಿ, ಕನ್ನಡ ಸಿದ್ದೇಶು ಮತ್ತು ಕೆಲವರೆಲ್ಲ. ಈಗ ಅಸ್ಟೆಂಟಾಗಿದ್ದಾಗ ಯಾರು ಕರೆದ್ರು ನಿನಗೆ ಕನ್ಸಲ್ಟ್ ಆಗಲ್ಲ. ಯಾವ ಸಿನಿಮಾ ಯಾರು ಕರೆದ್ರು ಕೆಲ್ಸಕ್ಕೆ ಹೋಗ್ತೀಯಾ, ಒಂದು ತಿಂಗಳಿಗೆ 30 ದಿನನೂ ಮಾಡ್ಬೋದು, 2 ಸಿನಿಮಾನು ಮಾಡ್ಬೋದು. ಏನು ಒಂದು ಇಂಡಿಪೆಂಡೆಂಟ್ ಆಗಿಬಿಟ್ರೆ ನಿನಗೆ ಕೆಲಸ ಸಿಗಲ್ಲ. ಅವಾಗ ಏನು ಮಾಡ್ತೀಯಾ ಅಂತ ಪ್ರಶ್ನೆ ಹಾಕಿದ್ರು. ಅದಕ್ಕೆ ಕರೆಕ್ಟಾಗಿದೆ, ಏನು ಮಾಡೋದು? ಇಲ್ಲಿ ಕಂಪ್ನಿ ಕೇಳಿ ಬಂದಿದ್ದೀನಿ, ಅವರೊಂಥರ ರೆಸ್ಪಾನ್ಸ್ ಇದೆ, ಅದು ಮಾಡಿ ಏನೋ ಧೈರ್ಯ ಮಾಡಿ ಕೊನೆಗೆ ಯೂನಿಯನ್ಗೆ ಹೋಗಿ ದುಡ್ಡು ಕಟ್ಟಿ ರೆಸಿಪ್ಟ್ ತೊಗೊಂಡು ಪ್ರೊಡ್ಯೂಸರ್ಗೆ ತೋರಿಸಿ, ಸರ್ ನಿಮಗೆ ಹಿಂಗೆ ಸರ್, ನೀವು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಸಾಲ ಮಾಡಿ ತೊಗೊಂಡಿದ್ದೀನಿ, ದಯವಿಟ್ಟು ಅವಕಾಶ ಮಾಡಿಕೊಡಿದ್ದೀನಿ. ಅವ್ನು ಯಾಕೋ ಮನಸ್ಸಿಗೆ ಏನೋ ಒಂಥರ ಫೀಲ್ ಆಗಿ, ಆಯ್ತು ಮಾಡೋಗಪ್ಪ ಅಂತ ಹೇಳಿದ್ರು. ಆ ಸಿನಿಮಾ ಹೋಗ್ಕೊಂಡು ಅಲ್ಲಿಂದ ರಾಮರಾಜನ್ನು ಸರಣ್ಯ ಮೇಡಮ್ ಬಿಟ್ಟಿದ್ದಾರೆ. ರಜನಿಕಾಂತ್ ಅವರೆಲ್ಲ ಆಪರ್ಚುನಿಟಿ ಸಿಕ್ಕಿತ್ತ? ಹಾಂ, ಅಲ್ಲಿ ಏನಾಗೋದಂದರೆ ನನಗೆ ಹಿಂದಿ ಮತ್ತು ಮರಾಠಿ ಬರ್ತಾ ಇದ್ರಿಂದ
ತಮಿಳ್ನಾಡಲ್ಲಿ ಮೆಡ್ರಾಸಲ್ಲಿ ಹಿಂದಿ ಕಮ್ಮಿ ಮಾತಾಡಲ್ಲ. ಹೌದು ಹೌದು. ಈ ಟೆಕ್ನಿಷಿಯನ್ಸ್ ಬೇರೆ ಭಾಷೆನೇ ಮಾತಾಡಲ್ಲ. ಆವಾಗ ಏನಾಗೋದು, ನನಗಿದು ಬರೋದು ಆವಾಗ ಈ ನಾರ್ತ್ ಇಂಡಿಯನ್ ಹೀರೋಯಿನ್ಗಳು ಬರೋದು. ಓಕೆ. ರತಿ ಅಗ್ನಿಹೋತ್ರಿ ಇರ್ಬೋದು, ಸೋನಿಕಾ ಗಿಲ್ ಇರ್ಬೋದು, ರೂಪಿಣಿ ಇರ್ಬೋದು, ಈ ಅಮ್ಲಾ ಅವ್ರು ಇರ್ಬೋದು, ಎಲ್ಲ ಹಿರಿಯವರು. ಆವಾಗ ಮ್ಯಾನೇಜರ್ಗಳಿಗೆ ನಾನು ಹಿಂದಿ ಮಾತಾಡೋದೆಲ್ಲ ವಿಷಯ ಗೊತ್ತಿಲ್ಲ. ಆವಾಗ ಏನು ಮಾಡೋರು, ಆ ಆರ್ಟಿಸ್ಟ್ ಬಂದರೆ ಪರ್ಸನಲಿ ನನ್ನ ಕರ್ಕೊಳ್ಳೋರು. ಆವಾಗ ನನಗೆ ಈಸಿಯಾಗಿ ಕೆಲಸ ಸಿಗಕ್ಕೆ ಶುರುವಾಯಿತು. ಅವ್ರೇನಾದ್ರು ತಮಿಳಲ್ಲಿ ಡೈಲಾಗ್ಸ್ ಇದ್ರೆ வலசை இது சீன் இருக்கு, நான் உனக்கு தமிழ்ல சொல்லிட்டு இருக்கேன், அது என்ன அர்த்தம் அவனுக்கு அவருக்கு ஹிந்தியில் புரிய வச்சுட்டு அப்புறமா ಅವ್ನು புரிஞ்சுக்குவாங்க, இந்த ಡೈಲಾಗ್ சொல்லிತಾರೆ ಅಂತ ಅವರು ತಮಿಳಲ್ಲಿ ಇವ್ರು ಹೇಳೋರು. ಟ್ರಾನ್ಸ್ಲೇಟ್ ಅವ್ರಿಗೆ ಈಸಿ ಆಗೋದು. ಅದಕ್ಕೆ ಅವ್ರೇನು ಮಾಡೋರು, ಈ ಮೇಕಪ್ ಡಿಪಾರ್ಟ್ಮೆಂಟ್ ಅಲ್ಲಿ ಹುಡುಗ ಇದ್ದಾರೆ ರಾಜು ಅಂತ ಇದಾನೆಲ್ಲ, ಅವ್ನಿಗೆ ಇಟ್ಕೊಡ್ರಿ ಕೆಲಸಕ್ಕೆ ಈ ಹೀರೋಯಿನ್ ಬಂದ್ರೆ, ನಾವು ಅವ್ರಿಗೆ ಊಟ ತಿಂಡಿ ಏನು ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಪ್ರೊಡಕ್ಷನ್ಗೆ ಹೇಳೋದು, ಅವ್ರು ಏನ್ ಹೇಳ್ತಾರೆ ಅದು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೇಳೋದು. ಈ ತರದ್ದು ಸಲೀಸಾದ ಕೆಲಸ ಎಲ್ಲ ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಿಂದ ಬರೋ ಆರ್ಟಿಸ್ಟ್, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಲಿ ಹೀರೋಯಿನ್ಗಳಾಗ್ಲಿ ನಾವು ಫಿಕ್ಸ್ ಕೆಲಸ ಫಿಕ್ಸ್. ಹಾಗಾಗಿ ನನಗೇನಾಗ್ಬಿಡ್ತು, ಅದು ಅಡ್ವಾಂಟೇಜ್ ಆಗೋಯ್ತು. ಆವಾಗ ರಜನಿ ಸರ್ ಪರಿಚಯ ಆದ್ರು, ರಜನಿ ಮಾತಾಡಿಸಿ ಇಲ್ಲ ಕನ್ನಡದನು ಹಿಂಗೆ ಅಂತ ಹುಬ್ಳಿ ಅಂತ ಊರು ಹೇಳಿದಾಗ ಹಂಗೆ ಮರಾಠಿ ಎಲ್ಲ ಬರುತ್ತೆ ಅದು ಮರಾಠಿ ಮಾತಾಡಕ್ಕೆ ಶುರು ಮಾಡಿದೆ. ಅವ್ರ ಜೊತೆಗೆ ಒಂದು ಸುಮಾರು ಸಿನಿಮಾ ಮಾಡಿದೆ. ಸುಮಾರು ಸಿನಿಮಾ ಅಂದರೆ ವ್ಯಾಲೆಕಾರನ್ನು, ಪಡಿಕಾದವನು, ನಮ್ಮ ಈಶ್ವರಿ ಪ್ರೊಡಕ್ಷನ್ ವೀರಸ್ವಾಮಿ ಸರ್, ರವಿ ಸರ್ ಫಾದರ್ ಅವ್ರದ್ದು ಪಡಿಕಾದವನು, ವ್ಯಾಲೆಕಾರನ್ನು, ಆಮೇಲೆ ನಮ್ಮ ಇನ್ನೊಂದು ಕೈ ಕುಡುಕಂ ಕೈ ಅಂತ ಒಂದು ರೇವತಿ ರಜನಿ ಸರ್, ಮತ್ತು ಮಣಿಧನ್, AVM ಪ್ರೊಡಕ್ಷನ್ಸು, ಮಿಸ್ಟರ್ ಭರತ್, ಈ ಥರ ಬೇಕಾದಷ್ಟು ರಾಜಾದಿ ರಾಜ ಚಿನ್ನೋ ರೋಜಾ, ಈ ಥರ ಸಿನಿಮಾಗಳೆಲ್ಲ ಕಂಟಿನ್ಯೂ ಮಾಡಿದೆ. ಆವಾಗ ಅಲ್ಲಿವರೆಗೂ ಒಂಥರ ಕನ್ಫ್ಯೂಸೆ, ಇವ್ನು ಏನು ಭಾಷೆ ಮಾತಾಡ್ತಾನೆ, ರಜನಿಕಾಂತ್ ಅವ್ರು ಇವ್ನ ಕಂಡ್ರೆ ಯಾಕೆ ಇಷ್ಟ, ಕರೆದು ಮಾತಾಡ್ತಾರೆ ಇವ್ನ ಅಂತ. ಅವ್ರು ಫ್ರೀಯಾಗಿ ಶಾರ್ಟ್ ಮುಗಿಸೋ ಬಂದ ತಕ್ಷಣ ನಾನು ಎಲ್ಲೋ ನಿಂತಿದ್ರೆ ಬರ ಇಲ್ಲಿ ಅನ್ನೋರು, ಆ ಮರಾಠಿಯಲ್ಲೇ ಕರೆಯೋರು, ನಾನು ಮರಾಠಿಯಲ್ಲೇ ಅವ್ರಿಗೆಲ್ಲ ಇವನು ಏನು ಬಕೆಟ್ ಹಿಡಿತಾ ಇದ್ದಾನೆ, ಇವನು ಯಾಕೆ ಇಷ್ಟು ಮಾತಾಡ್ತಾ ಇದ್ದಾರೆ. ಆಮೇಲೆ ಅವರು ಶೂಟಿಂಗ್ ಮುಗಿಸ್ಕೊಂಡು ಮೇಕಪ್ ರೂಮಲ್ಲೆಲ್ಲ ಮೇಕಪ್ ಎಲ್ಲ ತೆಗೆದ ತಕ್ಷಣ ಕಾಸ್ಟ್ಯೂಮ್ ಹಾಕ್ಕೊಂಡೆಲ್ಲ ಮಾಡಿ ಪರ್ಸ್ ತೆಗೆದು ಟಕ್ಕಂತ ಎಷ್ಟಿರ್ತದೆ ದುಡ್ಡು ಕೊಟ್ಬಿಡೋರು ನನಗೆ ಅಂತಲ್ಲ, ಅವ್ರದ್ದೊಂದು ಪ್ರೀತಿ ಅದು ಕೊಡೋರು. ಇವ್ರಿಗೆಲ್ಲ ಒಂಥರ, ನಮಗಿರೋದು ಬ್ಯಾಟನೇ 20-30 ರೂಪಾಯಿ, ಮ್ಯಾಕ್ಸಿಮಮ್ ಅಂದ್ರೆ 50 ರೂಪಾಯಿ ಸಿಗೋದು. ಆವಾಗ ಇವರು ರಜನಿ ಸರ್ ಅಷ್ಟೊಂದು ಪ್ರೀತಿ. ಅದೇ ಥರ ಆದಾಗ ಈಗ ಇದೇ ಥರ ಮಾತಾಡುವಾಗ ಅಷ್ಟೋ ಗ್ಯಾಪ್ ಆಗಿತ್ತು, ಒಂದು 8-10 ವರ್ಷನೇ ಆಗಿತ್ತು. ಮುತ್ತು ಅಂತ ಒಂದು ಶೂಟಿಂಗು ಮೈಸೂರಲ್ಲಿ ನಡೀತಾ ಇತ್ತು. ಕೆಲವು ಫ್ರೆಂಡ್ಸ್ ಜೊತೆಗೆ ನಾನು ಲೊಕೇಶನ್ ನೋಡೋಕಂತ ಒಂದು ಸಿನಿಮಾ ಡೈರೆಕ್ಟರ್ ಶಿವರಾಮ್ ಗಂಗಟ್ಕರು, ಕ್ಯಾಮ್ರಾಮನ್ ವಾಸುದೇವ್ ಎಲ್ಲ ಸೇರ್ಕೊಂಡು ನಾವೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೆ. ರಜನಿ ಸರ್ ಹಿಂಗೆ ಮಾತಾಡ್ತಾರೆ ನಂಬಕ್ಕೆಲ್ಲ, ಹೌದು ಸರಿ ಮಾತಾಡ್ತಾ ಇರ್ತದೆ. ಯಾವುದು ಶೂಟಿಂಗ್ ನಡೀತಾ ಇದೆ ನೋಡಿದ್ರೆ ಚಾಮುಂಡಿ ಬೆಟ್ಟದ ರೋಡಲ್ಲಿ ಸ್ಟಾರ್ಟಲ್ಲಿ ಮುತ್ತು ಸಾಂಗ್ ಶೂಟ್ ಮಾಡ್ತಾ ಇದ್ರು. ನಿಮ್ಮ ರಜನಿಕಾಂತ್ ಬಗ್ಗೆ ಹೇಳ್ತಾ ಇದ್ದೆ, ಇಲ್ಲೇ ಇದಾರಲ್ಲ ರಜನಿಕಾಂತ್, ಮಾತಾಡ್ತೀಯಾ? ಮಾತಾಡ್ತೀನಿ ನನಗೆ. ಆಮೇಲೆ ಮಾರುತಿ ಓಮ್ನಿಯಲ್ಲಿ ಹೋಗ್ತಾ ಇದ್ವಿ, ಅದು ಶೂಟ್ ಬರ್ತಾ ಇತ್ತು ಸೈಡಲ್ಲಿ. ಅವರೊಬ್ಬ ಹಿಂಗೆ ಬರ್ತಾಯಿದ್ರು, ನಾನು ಮರಾಠಿಲೇ ಅಣ್ಣ ಆರಾಮ್ ಕಾಯ್ವೋ ಅಂದೆ. ಏರೇ ಅಂತ ಅವ್ರು ಮಾತಾಡ್ಸಿದ್ರು. ಇವ್ರಿಗೆಲ್ಲ ಸಾಕು ಅವಾಗ, ಇಲ್ಲ ಇವನು ಬಿಲ್ಡೆ ಅಂತೂ ಬಿಟ್ಟಿಲ್ಲ, ಈ ಸತ್ಯ ಮಾತಾಡ್ತಾರೆ. ಜೊತೆಗೆ ಇಳಿದ್ಬಿಟ್ಟು ಇವರು ಡೈರೆಕ್ಟರ್ ಸರ್ ಶಿವರಾಮ್ ಗಂಗಟ್ಕರ್ ಅಂತ, ಇವರು ವಾಸುದೇವ್ ಕ್ಯಾಮ್ರಾ, ಅವು ಕನ್ನಡದಲ್ಲೇ ಎಲ್ಲ ಮಾತಾಡಿ ಚೆನ್ನಾಗಿದೆಯೇನೋ ಅಂತ ನಮ್ಗೊಂಥರ ಬ್ಲೆಸ್ಸಿಂಗ್ ಮಾಡಿ ಆಶೀರ್ವಾದ ಕಳಿಸಿದ್ರು. ಅವಾಗ ಇವ್ರಿಗೊಂದು ಇಲ್ಲಪ್ಪ ಇವನು ಮೆಡ್ರಾಸಲ್ಲಿ ಇದ್ದಿದ್ದು ನಿಜ, ಈ ಥರ ಆ ಥರ ಒಂದು ಸಿಚುವೇಶನ್ಗಳು ಬೇಕಾದಷ್ಟು. ಕನ್ನಡದ ಯಾವ್ಯಾವ ಹೀರೋಗಳಿಗೆಲ್ಲ ಮೇಕಪ್ ಮಾಡಿದಿರಾ ಸರ್? ಕನ್ನಡದಲ್ಲಿ ಮೇಕಪ್ ಅಂದರೆ ಅಂಬರೀಷ್ ಸರ್ ಮಾಡಿಲ್ಲ, ಅಸಿಸ್ಟೆಂಟಾಗೆಲ್ಲ ವರ್ಕ್ ಮಾಡಿದ್ದೀನಿ. ವಿಷ್ಣು ಸರ್ ಹತ್ರ ಮಾಡಿದ್ದೀನಿ. ಅದಾದಮೇಲೆ ಶಶಿಕುಮಾರ್ ಅವ್ರ ಮೇಕಪ್ ಮಾಡಿದ್ದೀನಿ, ದೇವರಾಜ್ ಅವ್ರಿಗೆ ಮಾಡಿದ್ದೀನಿ. ಮತ್ತು ಇತ್ತೀಚೆಗೆ ಬಂದ ನಮ್ಮ ತಮಿಳಲ್ಲಿ ಮುರಳಿಗೆ ಮಾಡಿದ್ದೀವಿ, ಅರ್ಜುನ್ ಸರ್ ಮಾಡಿದ್ವಿ, ರಾಮಕಿ ಅಂತ ತಮಿಳಲ್ಲಿ. ಆ ಥರ ಬೇಕಾದಷ್ಟು. ಇಲ್ಲಿ ಸುದೀಪ್ ಸರ್ಗೆ ಪರ್ಸ್ನಲ್ ಆಗಿದ್ದೆ, ಸುಮಾರು ಒಂದು 25-28 ಸಿನಿಮಾ ಮಾಡಿದೆ ಸುದೀಪ್ ಸರ್ಗೆ. ಅದಾದಮೇಲೆ ಯಶ್ ಅವ್ರದ್ದು ಮೊಗ್ಗಿನ ಮನಸ್ಸು ಫಸ್ಟ್, ರಾಧಿಕಾ ಪಂಡಿತ್ ಯಶ್ಗೆ ನಾನೇ ಮೇಕಪ್ ನಾನು, ಕೈಗುಣ ಸೂಪರ್. ಅದಾದಮೇಲೆ ರಾಮಾಚಾರ್ಯ ಏನು ನಾನೇ ಮಾಡಿದೆ, ಯಶ್ ಅವ್ರ ಸಿನಿಮಾ ಜಯಣ್ಣ ಫಿಲಿಮ್ಸು. ಅಪ್ಪೂರ್ ಸಿನಿಮಾ ಯಾರಿವನು ಮಾಡಿದ್ದೆ, ಕಂಪ್ನಿ ಹೇಳೋದು ಮತ್ತೆ
ಮಾಡುವಾಗ ನಾನು ಒಂದು ಚಿನ್ನ ಅಪ್ಪೂರ್ ಜೊತೆಗೆ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ, ಯಾರಿಗೊಂದು ಓಕೆ. ಅಪ್ಪೂರ್ ಸಣ್ಣವರು. ನಾವು ಒಂದು ಈ ಪ್ಯಾಲೇಸಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನ ಹತ್ರ ಬಿ ಸುರಜಾದೇವಿಯವರು, ಶಿವರಾಮಣ್ಣ, ಶ್ರೀನಾಥ್ ಅವರು, ರಾಜ್ಕುಮಾರ್ ಅವರು, ರೂಪಾದೇವಿ ಇವೆಲ್ಲ ಕಾಂಬಿನೇಷನ್ ಒಂದು ಸೀನು. ಅಲ್ಲಿ ಭಿಕ್ಷುಕರ ಥರ ಒಂದು ಸೀನ್ ಇತ್ತು. ಈ ನಮ್ಮ ಪ್ರೊಡಕ್ಷನ್ ಸುಂದ್ರು ಅಂತ ಇದ್ದ, ಅವ್ನು ಲೈಟ್ ಮ್ಯಾನ್ ಆಗಿದ್ದ ಅವಾಗ, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಆದ. ಅವನು ನಾನು ಎಲ್ಲ ಸೇರಿ ಒಂದು ಸೀನ್ ಮಾಡಿದ್ದೀನಿ ಅಪ್ಪು ಜೊತೆ. ಆವಾಗ ಅದಾದಮೇಲೆ ಜಯಣ್ಣ ಅವ್ರದ್ದು ಪ್ರೊಡಕ್ಷನಲ್ಲಿ ಒಂದು ರಣವಿಕ್ರಮ ಲಾಸ್ಟ್ ಸಿನಿಮಾ ನಾನು ಮಾಡಿದ್ದು ಅಪ್ಪೂರ ಜೊತೆ, ರಣವಿಕ್ರಮ ಮಾಡಿದೆ. ಆವಾಗ ಡೈರೆಕ್ಟರ್ ಪವನ್ ಅಡಿಯವರು ಒಂದೊಂದು ಬೇರೆ ಆರ್ಟಿಸ್ಟ್ ಬರ್ಬೇಕಿತ್ತು, ಕ್ಯಾರೆಕ್ಟರ್ ಆರ್ಟಿಸ್ಟ್ ಬಂದಿಲ್ಲ, ಒಂದು ಸೀನ್ ಇದೆ ಮಾಡೋಣ ಡೈಲಾಗ್, ನಮ್ಗೆ ಯಾಕ್ರಿ ಅವೆಲ್ಲ ಬೇಡ ಅಂತ ನಾನು. ಅವ್ನು ಶಂಕರ್ ಅಸೋಸಿಯೇಟ್, ಮಾಡೋಣ ನೀನೇನಣ್ಣ ಇಷ್ಟು ವರ್ಷ ಇದೆ, ಒಂದು ಡೈಲಾಗ್ ಹೇಳೋಕ್ಕಾಗಲ್ವಾ ಅಂತ ಒಂಥರ ಇನ್ಸಲ್ಟಾಗಿ ಮಾತಾಡ್ದೆ. ನೋಡೋಣ ಅಂತ ಸೀನ್ ಡೈಲಾಗ್ ಕೇಳಕ್ಕೆ ಅದೇನಾಗೋಯ್ತು, ನನ್ನ ಮೇಕಪ್ ಕೆಲಸ ಮಾಡಿ ಮುಗಿಸಿದ ತಕ್ಷಣ ಶಾರ್ಟ್ ಹೊಡೆದು ಇಡೀ 40 ದಿವಸ ಜರ್ನಿ, ಪೂರ ಬಿಸಿಲು, ಹೊಸಪೇಟೆ ಹತ್ರ ಕಿಸ್ಕಿಂದ ಹತ್ರ ಶೂಟಿಂಗ್, ಅದು ಸೆಟ್ ಪೂರ ಒಂಥರ ಬರ್ನ್ ಮಾಡಾಕ್ಬಿಟ್ರು ನಮ್ಮ. ಬಟ್ ಕೊನೆಗೆ ಏನೋ ಅದೃಷ್ಟಕ್ಕೆ ಕೊನೆ ಸಿನಿಮಾ ಅಪ್ಪೂರ್ ಜೊತೆ ಮಾಡೋ ಒಂದು ಅವಕಾಶ, ಒಂದು ರನ್ನಿಂಗ್ ಕ್ಯಾರೆಕ್ಟರ್, ಅವಿನಾಶ್ ಅವರು ಹೀರೋಯಿನ್ನು, ಅಪ್ಪು ಸರ್ ಜೊತೆ ಅದೊಂದು ಮಾಡಿದೆ. ಅದೊಂದು ನೆನಪು. ಇವರು ಈಗ ಸುದೀಪ್ ಅವ್ರ ಹತ್ರ ಅಥವಾ ಒಂದಷ್ಟು ಜನ ಜೊತೆ ಪರ್ಸನಲ್ ಮೇಕಪ್ ಮ್ಯಾನ್ ಆಗಿದ್ರಿ, ಹೇಗಿರ್ತಾ ಇತ್ತು ಎಕ್ಸ್ಪೀರಿಯನ್ಸ್ಗಳು? ತುಂಬ ಚೆನ್ನಾಗಿ, ಅಂದರೆ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇರ್ತಾ ಇತ್ತ? ಅಡ್ವಾಂಟೇಜ್ ಅನ್ನೋಕ್ಕಿಂತ ಏನಿದೆ, ಅವ್ರದ್ದು ಸುದೀಪ್ ಅವ್ರದ್ದು ಒಂದು ಸಿಸ್ಟಮ್ ಬೇರೆ, ಅವ್ರ ಡೆಡಿಕೇಶನ್ಗೆ ಡಿಸ್ಟರ್ಬ್ ಆಗೋ ಥರ ಯಾರನ್ನೂ ಹತ್ತಕ್ಕೆ ಬಿಟ್ಕೊಳ್ಳೋದು. ಅವ್ರ ಟೈಮಿಂಗು, ಈ ಟೈಮ್ ಅಂದರೆ ಈ ಟೈಮೇ. ಸಪೋಸ್ ಈಗ 7 ಗಂಟೆ ಕಾಲ್ ಶೀಟು 6 ಗಂಟೆಗೆ ಮನೆಗೆ ಇರಬೇಕು ಅಂತ ಹೇಳಿದ್ರೆ, ನಾನು ಏನಾರು 6:15 ಹೋದರೆ, ಈ ಹೋಗ್ತಾ ಡ್ರೈವ್, ನಮ್ಮ ಮನೆ ಬಸವೇಶ್ವರ ನಗರ, ಅವ್ರ ಮನೆ JP ನಗರ, ಹೋಗ್ತಾ ಏನಾದ್ರು ಮಿಸ್ಟೇಕ್ ಆಗ್ಬಿಟ್ರೆ ಮನೆಯಿಂದ ರೆಡಿ ಆಗೋದು, ಏನೋ ಒಂದು ಡ್ರೈವರಿಗೆ ಕನ್ವಿನ್ಸ್ ಮಾಡಿ ಏನು ಹೇಳೋದು, ನಾವು ಈ ಥರ ಕ್ವಶನ್ ಮಾಡ್ತಾರೆ ಅವರು, ಕ್ಯಾರೆಕ್ಟರ್ ಗೊತ್ತಲ್ಲ, ಹಿಂಗೆ ಕ್ವಶನ್ ಮಾಡ್ತಾರೆ, ಏನು ಹೇಳೋದು. ಅವಾಗ ಡ್ರೈವರ್ಗೆ ಏನೋ ಒಂದು ಹೇಳ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡು ಪಂಚರ್ ಆಗಿತ್ತು ಅಂತ ಹೇಳ್ಬಿಡೋಣ, ಈಗ ನೋಡ್ತಾ ಇರ್ತಾರೆ, ಪಂಚರ್ ಆಗಿತ್ತು ಅಂತ ಹೇಳ್ಬಿಡೋಣ. ಬಟ್ ಹಂಗೇನು ಹೇಳಿದ್ರೆ, ನೋಡು ಡ್ರೈವರ್ ಕರಿ ಅಂತ ನಾನು ಹೇಳಿದ ತಕ್ಷಣ ಡ್ರೈವರ್ನು ಕರೆಸೋದು. ಬಸವರಾಜ ಅಣ್ಣ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ನೀವು ತಪ್ಪುಕಾರ ಆಗಬೇಡ್ರಿ, ಇಲ್ಲ ನಿಮ್ಮ ಗಾಡಿ ನೀವು ಯಾಕೆ ನೀಟಾಗಿ ನೋಡ್ಕೊಳ್ಳೋದು, ಕಂಡೀಷನ್ ಯಾಕೆ ಗೊತ್ತಿಲ್ಲ ಅಂತ ಅವ್ರು ಕ್ವಶನ್ ಮಾಡಿ, ಅವನು ಹೇಳಿದೆ, ಅವರು ತೊಡಬರ್ಸ್ದಾಗ ಗೊತ್ತಾಗಿರೋದು ನಂದೇ ಮಿಸ್ಟೇಕು ಅಂತ. ಇವನು ತಾನೇ ಹೇಳ್ಕೊಟ್ಟಿರೋದು ನಿಮಗೆ, ಹೋಗಿ ನೀವು ಕಾಪಿ ಕೊಡ್ರಿ, ಹೋಗಿ ಇನ್ನೊಂದ್ಸತಿ ಇಂಥ ಮಾತು ಕೇಳಬೇಡಿ. ಅಂದರೆ ಅಷ್ಟೊಂದು ಟೈಮಿಂಗ್ಸ್ ಮಹತ್ವ. ಆಮೇಲೆ ನೋಡಿರಿ, ಒಂದು ಕೆಲಸ ಮಾಡಿ, ಕರೆಕ್ಟಾಗಿ ಬರೆದ್ರೆ ಕರೆಕ್ಟಾಗಿ ಬರೀ. ನಾನು 5 ಗಂಟೆಗೆ ಎದ್ದು ರೆಡಿಯಾಗಿ ಮೇಕಪ್ ಕಾಯ್ತಾ ಇದ್ದೀನಿ. ನೀವು 7 ಗಂಟೆ ಸ್ಪಾಟಲ್ಲಿ ಇರಬೇಕಂತ, 7 ಗಂಟೆ ಕಾಲ್ ಶೀಟ್ ಅಂದರೆ ಅರ್ಥ ಏನು? 7 ಗಂಟೆ ಕಾಲ್ ಶೀಟಿಗೆ 7 ಗಂಟೆ ಕಾಲ್ ಇರಬೇಕು. ನೀವು ಇಲ್ಲಿ ಎಷ್ಟು ಗಂಟೆಗೆ ಬರಬೇಕು? 6 o'clock ಇಲ್ಲಿ ಇರಬೇಕು. ನಾನು ಮೇಕಪ್ ಆಗಿ ಮಿನಿಮಮ್ ಅರ್ಧ ಗಂಟೆ ತೊಗೊತೀರಾ. ರೆಡಿಯಾಗಿ ಅಲ್ಲಿ ಲೊಕೇಶನ್ಗೆ ಹೋಗ್ಬೇಕಾ? ನಾವು ಯಾರು ತಪ್ಪು ಮಾಡಿದ್ರು ಹೆಸರು ಬರೋದು ನಂದು ಅಂತ, ಈ ಥರ ಒಂದು ಸಿಸ್ಟಮ್ ಅವ್ರದ್ದು. ಸೊ ಆ ಥರ ಆಗಿ ನಾವು ಒಂದು ಸತಿ 2 ಸತಿ ತಪ್ಪು ಮಾಡ್ತಾ ಇರ್ತೀವಿ. ಬಟ್ ಆ ಫರ್ದರ್ ಏನಂದರೆ ನೆಕ್ಸ್ಟ್ 4 ಗಂಟೆಗೆ ಎದ್ಬಿಟ್ಟು ಹೋಗ್ಬಿಡೋಣ, ಸ್ವಲ್ಪ ಟೈಮಿಗೆ. ಅಂದರೆ ಈ ಥರ ಆಗೋದು. ಕೆಲವೊಂದು ಸತಿ ಏನಾಗೋದು, ಈ 7 ಗಂಟೆ ಕಾಲ್ ಶೀಟ್ ಅಂತ ಹೇಳ್ಬಿಟ್ಟು ಈ ಥರ ಹೋದಾಗ 2 ಗಂಟೆ ಕಾಲ್ ಶೀಟ್ ಆಗಿರೋದು ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆ ಥರನೂ ಒಂದು ಎಕ್ಸ್ಪೀರಿಯನ್ಸು. ಬಟ್ ಏನೇ ಮಾಡಿದ್ರು ಅವ್ರಿಗೆ, ಸುದೀಪ್ ಸರ್ಗೆ ಏನಂದರೆ ಮೇಕಪ್ಪಲ್ಲಿರ್ಬೋದು, ಕಾಸ್ಟ್ಯೂಮಲ್ಲಿರ್ಬೋದು, ಮ್ಯೂಸಿಕಲ್ಲಿರ್ಬೋದು, ಎಡಿಟಿಂಗಲ್ಲಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಪ್ರತಿಯೊಂದರಲ್ಲೂ ಅವ್ರಿಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟು ಮತ್ತು ಅದ್ರ ಬಗ್ಗೆ ಐಡಿಯಾಸು ಇದೆ. ಅವ್ರನ್ನ ಯಾವ ಡಿಪಾರ್ಟ್ಮೆಂಟ್ನವರು ಏನಂತಾರೆ, ಏನು ಹೇಳ್ತಾರೆ ಅದಕ್ಕೆ, ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕಾಗಲ್ಲ. ಇದು ಇಂಥದ್ದೇ ತಪ್ಪು ಮಾಡಿದ್ದೀರಾ, ಹಿಂಗೆ ಮಾಡಿದ್ದೀರಾ, ಬಟ್ ಏನಂದರೆ ಅವ್ರದ್ದು ಒಪ್ಕೊಂಡ್ಬಿಡ್ಬೇಕು, ನನ್ನ ತಪ್ಪಾಗಿದೆ, ನೆಕ್ಸ್ಟ್ ಈ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ರೆ ಆಗಿನ ಕ್ಷಣಕ್ಕೆ ಮತ್ತೆ ಇದು. ಬಟ್ ನಾನು ಮಾಡಿದ್ದೆ ಸರಿ ಅಂತ ವಾದಿಸಿದ್ರೆ ಸಿಕ್ಕಾಪಟ್ಟೆ ರೇಗ್ತಾರೆ. ಬಟ್ ನೀನು ಮಾಡಿದೆಯಾ ತಪ್ಪು ಮಾಡಿದ್ರು ಯಾರಿಲ್ಲ, ತಪ್ಪು ಮಾಡಿದ ತಪ್ಪ ಅಂತ ಒಪ್ಗೋ, ನಾನು ಮಾಡಿದ್ದೆ ಸರಿ ಅನ್ನಂಗಿಲ್ಲ. ಆಮೇಲೆ ಅವ್ರಿಗೆ ಎಲ್ಲದರಲ್ಲೂ ಒಂದು ಇಂಟ್ರೆಸ್ಟ್ ಜಾಸ್ತಿ, ಕಲಿಬೇಕು ಅನ್ನೋ ಒಂದು ಇದು. ಆಮೇಲೆ ಅವರು ಡೈರೆಕ್ಷನ್ನಲ್ಲೇ ಆಟೋಗ್ರಾಫ್ ಮಾಡಿದೆ, ಶಾಂತಿನಿವಾಸ ಮಾಡಿದೆ. ಆಮೇಲೆ ಸ್ವಾತಿ ಮುತ್ತು ಅವ್ರಿಗೆ 3
ಶೇಡ್ ಬರುತ್ತೆ ಕ್ಯಾರೆಟ್ ಹೌದು. ಒಂದು 35 ಇಯರ್ಸ್, ಒಂದು 50 ಇಯರ್ಸ್, ಒಂದು 75 ಇಯರ್ಸ್, ಆ ಥರದ್ದೊಂದು ಆ ಥರ ಎಕ್ಸ್ಪೆರಿಮೆಂಟ್ ನಾನು ಇರೋವರೆಗೂ ಭಾಳ ಗೆಟಪ್ಸು ಅದು ಇದು ಎಕ್ಸ್ಪೆರಿಮೆಂಟ್ ಎಲ್ಲ ರಂಗ ಎಸ್ ಎಸ್ ಇರ್ಬೋದು, ನಂದಿ ಇರ್ಬೋದು, ಬೇರೆ ಬೇರೆ ಥರ ಒಂದು ಪಾರ್ಥ ಇರ್ಬೋದು, ಎಲ್ಲ ತುಂಬ ಕೆಲಸಗಾರರಿಗೆ ಟೆಕ್ನಿಷಿಯನ್ಗೆ ಒಳ್ಳೆ ಮರ್ಯಾದೆ ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅವ್ರಿವ್ರಿಗೂ ನಾನು ಅದೇ ಥರ ಮಾಡಿ ಕೆಲವೊಂದು ಸತಿ ಒಂದು ಸಾಯಿ ಪ್ರಕಾಶ್ ಅವ್ರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ವಿ. RS ಗೌಡ್ರು ಪ್ರೊಡ್ಯೂಸರು. ಮಹಾರಾಜ ಅಂತ ಒಂದು ಸಿನಿಮಾ ಚಿಕ್ಕಮಂಗ್ಳೂರಲ್ಲಿ ಹೋದಾಗ ಶೂಟಿಂಗ್ ಮಾಡಬೇಕು. ನನಗೆ ಊರಿಗೂ ಚೆನ್ನಾಗಿದ್ದೆ. ಬೆಂಗಳೂರಿಂದ ಚಿಕ್ಕಮಂಗ್ಳೂರು ಮುಟ್ಟಿ ನೈಟು ಹೋಟ್ಲಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಶೂಟಿಂಗ್ ರೆಡಿ ಆಗಬೇಕು. ಮಿಡ್ ನೈಟ್ ನನಗೆ ಪ್ಯಾರಲೈಸ್ ಥರ ಆಗ್ಬಿಡ್ತು. ಇಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿದೆ, ಸೊಂಟದಿಂದ ಕೆಳಗಡೆ ಬಟ್ಟೆ ಥರ ಆಗೋಯ್ತು. ಕಾಲು ನಡೆಯೋಕ್ಕೂ ಬರಲ್ಲ, ಏನು ಬರಲ್ಲ. ಆವಾಗ ಸುದೀಪ್ ಅವರೇ ವಾಪಸ್ ಬಂದು ಏನಾಗಿದೆ ಅಂತ ಇದು ಮಾಡಿ ಎಲ್ಲ ಹಾಸ್ಪಿಟ್ಲಿಗೆಲ್ಲ ನನಗೆ ತೋರಿಸಿ ಎಕ್ಸ್ರೇ ಎಲ್ಲ ಮಾಡಿಸಿ ಇದು ಮಾಡಿದಾಗ ವಾಪಸ್ ಬೆಂಗಳೂರು ಬಂದಾಗ ಬೆಂಗಳೂರು ಕಳಿಸೋದು ಬೇಡ ಅಂಥೇಳಿ ಈ ಮುಳ್ಳನಗಿರಿ ಬೆಟ್ಟದಲ್ಲಿ ಶೂಟಿಂಗು ಕಾರಲ್ಲೇ ಸೆಂಟ್ರ್ ಸೀಟಲ್ಲಿ ನಾನು ಮಲಗಿಸ್ಕೊಂಡು ಕರ್ಕೊಂಡೋಗಿ ಎಲ್ಲ ಒಂಥರ ಈ ಔಷಧಿ ಎಲ್ಲ ಮಾಡ್ತಾರೆ ಅಲ್ಲಿ ಮುಳ್ಳಂಗಿರಿ ಬೆಟ್ಟದಲ್ಲಿ. ಈ ನಾಟಿ ಔಷಧಿ ಅವರೆಲ್ಲ ಅವ್ರನ್ನ ಯಾರೋ ಕರೆಸಿಬಿಟ್ಟು ನಾನು ತೋರಿಸ್ಬಿಟ್ಟು ಹಿಂಗೆ ಅಂತ ಅವ್ರಿಗೆ ಯಾವುದೋ ಒಂದು ಆಯಿಲ್ ಕೊಟ್ಟರು. ಆಯಿಲ್ ನಾವು ಸುದೀಪ್ ಅವರೇ ನನಗೆ ಕಾಲು ಮಸಾಜ್ ಮಾಡಿ ಆ ಪ್ರೊಡಕ್ಷನ್ ಅವ್ರಿಗೆ ಹೇಳ್ಬಿಟ್ಟು ಬಿಸಿನೀರು ತರಿಸಿ ಕಾಲಿಗೆ ಬಿಸಿನೀರು ಎಲ್ಲ ಹಾಕಿ ಆ ಚಿಕ್ಕ ಹಳ್ಳಿಗಳು ಬರುತ್ತೆ ಅಲ್ಲಿ ಅಕ್ಯುಪಂಚರ್ ಥರ ನನ್ನ ವಾಕ್ ಮಾಡಿಸಿ ತುಂಬ ಆ ಥರದ್ರಲ್ಲಿ ಅವ್ರನ್ನ ಕೇರ್ ತಗೊಂಡಿದ್ದಾರೆ. ಎಲ್ಲರೂ ಪ್ರೀತಿಸ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಅದು ನಾವು ಉಳಿಸ್ಕೋಬೇಕಷ್ಟೇ. ವರ್ಕ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಅವ್ರ ಜೊತೆ ಸುಳ್ಳು ಹೇಳ್ಕೊಂಡು. ವರ್ಕ್ ಅಂತ ಬಂದಾಗ ಅವ್ರನ್ನ ಯಾರು ಚೀಟ್ ಮಾಡೋಕ್ಕಾಗಲ್ಲ. ವರ್ಕೇ. ಪರ್ಸನಲ್ ಆಗಿದ್ದಾಗ ನೀವು ಯಾವ ಥರ ಎಷ್ಟು ಬೇಕಾದ್ರೆ ಜಾಲಿಯಾಗಿರಿ, ಅವ್ರು ನಿಮ್ಮ ಕಡೆ ಮಿಂಗಲಾಗಿರ್ತಾರೆ, ಪ್ರೀತಿ, ಅದು ಬೇರೆ. ವರ್ಕ್ ಅಂತ ಬಂದಾಗ ಅವರು ಕ್ಯಾರೆಕ್ಟರ್ ಬೇರೆ. ಡೈರೆಕ್ಟರ್ ಆದಾಗ ಡೈರೆಕ್ಟರ್ದ ಇದನ್ನೇ ಬೇರೆ. ಅವ್ರಿಗೆ ಯಾವುದೋ ಒಂದು ನಮಗೆ ಒಂದು ಸಲ ಇದಾಗ್ಬಿಡುತ್ತೆ. ಆಟೋಗ್ರಾಫ್ ಅಂತ ಒಂದು ಸಿನಿಮಾ, ಒಂದು ಶಾರ್ಟ್ ಜಿಮ್ಮಿಯಿಂದ ತಗೋಬೇಕು, ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 1 ಗಂಟೆ ಆದರೂ ಅದು ಬರೋವರೆಗೂ ಬಿಟ್ಟಿದ್ದಿಲ್ಲ ಅವರು. ಅಂದರೆ ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಅದಾಗಬೇಕು 2 ದಿನ ತೊಗೊಳ್ಳಿ ಟೈಮು, ಬಟ್ ಅವ್ರು ಅಂದ್ಕೊಂಡಿದ್ದು ಆಗೋವರೆಗೂ ಆ ಮೇಕಪ್ ಇರ್ಬೋದು, ಆ ಕಾಸ್ಟ್ಯೂಮ್ ಇರ್ಬೋದು, ಆ ಸೆಟ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕಾಂಪ್ರಮೈಸ್ ಆಗಲ್ಲ. ಎಷ್ಟು ಖರ್ಚಾಗತ್ತೆ ಅನ್ನೋದು ಲೆಕ್ಕನೂ ಮಾಡಲ್ಲ ಅವರು. ಬಟ್ ಅವ್ರು ಅಂದ್ಕೊಂಡಿದ್ದು ಆಗಬೇಕು, ಆವಾಗಲೇ ಅವರು ತೃಪ್ತಿ. ಇಲ್ಲಾಂದ್ರೆ ಅಲ್ಲವರು ಬಿಡಲ್ಲ ಯಾರನ್ನು. ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ನಿಮ್ದು. ಆ್ಯಕ್ಚುಲಿ ನಿಮ್ಮ ಅನುಭವಗಳು ಕೇಳ್ತಾ ಇದ್ದಾಗ ಇವಾಗ ಒಬ್ಬ ಮೇಕಪ್ ಮ್ಯಾನಿಗೂ, ಒಬ್ಬ ಡೈರೆಕ್ಟರ್, ಒಬ್ಬ ಟೆಕ್ನಿಷಿಯನ್, ಈ ಮೇಕಪ್ಪನ್ನು ಹೆಂಗೆ ಜಡ್ಜ್ ಮಾಡ್ತಾ ಇದ್ರಿ? ಲೈಟಿಂಗ್ಗೆ ಮ್ಯಾಚ್ ಆಗ್ತಿದೆಯಾ, ಅಥವಾ ಡೈರೆಕ್ಟ್ರು ಹೇಳಿರ್ತಾರೆ ಒಂದು ಗೆಟಪ್ಪಿಗೆ ನನ್ನ ಆರ್ಟಿಸ್ಟ್, ನನ್ನ ಕ್ಯಾರೆಕ್ಟರ್ ಇದೇ ರೀತಿ ಕಾಣಿಸ್ಕೋಬೇಕು, ಅದ್ರದ್ದು ಲುಕ್ ಹಿಂಗೆ ಇರಬೇಕು ಅಂತ ಹೇಳಿದಾಗ ನಿಮಗೊಂದು ರಫ್ ಐಡಿಯಾ ಬಂದಿರುತ್ತೆ. ಬಟ್ ಜಡ್ಜ್ಮೆಂಟ್ ಬೇಕಲ್ಲ, ಅಲ್ಲಿ ಸ್ಪಾಟಿಗೆ ಹೋದಾಗ ಬೈಗಳನ್ನು ತಿನ್ಕೋಬೇಕು, ಅಥವಾ ಚೆನ್ನಾಗಿದ್ರೆ ಅಫ್ಕೋರ್ಸ್ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ತಪ್ಪಿದ್ದಾಗ ಮಿಸ್ಟೇಕ್ಗಳನ್ನು ಎತ್ತಿ ಹಿಡಿಯೋದು ಜಾಸ್ತಿ. ಅಂದರೆ ಏನಾಗೋದು, ಮೊದಲು 1 ತಿಂಗಳು 2 ತಿಂಗಳು ಮುಂಚೆನೇ ಮೇಕಪ್ ಮ್ಯಾನು, ಕಾಸ್ಟ್ಯೂಮರು, ಆರ್ಟ್ ಡೈರೆಕ್ಟ್ರು ಕನ್ಸಲ್ಟ್ ಮಾಡಿ ಆರ್ಟದು ಹೆಂಗಿರುತ್ತೆ, ಈ ಆರ್ಟಿಸ್ಟ್ಗಳು ಗೆಟಪ್ಸ್ ಹೆಂಗೆ 3 ತಿಂಗಳು 4 ತಿಂಗಳು 6 ತಿಂಗಳು ಮುಂಚೆ ಆರ್ಟಿಸ್ಟ್ ಕನ್ಫರ್ಮ್ ಆಗಿರೋರು. ಆ ಆರ್ಟಿಸ್ಟ್ನ ಕರೆಸಿ ಯಾವ ಥರ ವಿಗ್ ಮೆಜರ್ಮೆಂಟ್ ಕೊಟ್ಟು ಅವ್ರಿಗೆ ಏನು ಗೆಟಪ್ ಹೇಳ್ತಾರೆ ಇಷ್ಟೂ ಮಾಡಿಸಿ, ಇನ್ನೂ 1 ತಿಂಗಳು 2 ತಿಂಗಳು ಶೂಟಿಂಗ್ ಇದೆ ಅಂದಾಗಲೇ ಮೇಕಪ್ ಮಾಡಿಸಿ ಆ ವಿಗ್ಗು, ಮೀಸೆ, ದಾಡಿ ಎಲ್ಲ ಹಾಕ್ಬಿಟ್ಟು ಗೆಟಪ್ಸ್ಗಳು ಹಾಕಿ ಫೈನಲ್ ಮಾಡೋದು. ಸರಿ ಆಗತ್ತಾ, ಸರಿ ಕಾಣಲ್ವಾ, ಸರಿ ಕಾಣಲ್ಲ, ಎಲ್ಲರೂ ಮಾಡಿಬಿಟ್ಟು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳೋರು. ಅದಾದಮೇಲೆ ಶೂಟಿಂಗಲ್ಲಿ ಈಗ ಏನಿರೋದು ಆವಾಗ ನೆಗೆಟಿವ್ ಹೆಂಗಂದರೆ ಇಸ್ಟ್ಮನ್ ಅಂತ ಒಂದು ಬರೋದು, ಗೇವಾ ಅಂತ ಒಂದು ಬರೋದು, ಆರೋ ಅಂತ ಒಂದು ನೆಗೆಟಿವ್ ಬರೋದು. ಈ ಥರ ಒಂದು ಈ ಬಜೆಟ್ ಅನುಗುಣವಾಗಿ ನೆಗೆಟಿವ್ಸ್ ಇತ್ತು. ಈ ಸಣ್ಣ ಪ್ರೊಡಕ್ಷನ್ ಏನೋ ಮಾಡುವಾಗ ಆರೋ ನೆಗೆಟಿವ್ ಯೂಸ್ ಮಾಡೋರು, ಗೇವಾ ಆಕ್ಫಾ ಅಂತ ಮಾಡೋರು. ಈ ಇಸ್ಟ್ಮನ್ ಕಲರ್ ಮಾಡಿದರೆ ಯಾವುದೇ ಮೇಕಪ್ ಮೇಲೆ ಏನೂ ತಪ್ಪುಗಳು ಮಾಡೋಕ್ಕಾಗಲ್ಲ. ಕೆಲವೊಂದರಲ್ಲಿ ತಪ್ಪುಗಳು ಮಾಡಿದ್ರು ಬ್ಯಾಲೆನ್ಸ್ ಆಕೈತೆ. ಇಸ್ಟ್ಮನ್ ಕಲರಲ್ಲಿ ಒಂದು ಸಣ್ಣ ಗೆರಿ ಕೂಡ ಮಕ್ಕದಲ್ಲಿದ್ದರೆ ಅದು ಹಂಗೆ ಬರುತ್ತೆ. ಈಗ ನೀವೇನು DI ಮತ್ತೊಂದು ಯಾಷ್ಟು ಟೆಕ್ನಿಕಲ್ ಆಗಿ ತಪ್ಪು ಮಾಡಿದ್ರು ಕೂಡ ಕವರ್ ಮಾಡುವಂಥ ಟೆಕ್ನಿಕಲ್ ಇವತ್ತು ಬಂದಿದೆ, ಅವತ್ತು ಅದೆಲ್ಲೂ ಇಲ್ಲ. ಈಗ ಈ ಕೆಲವೊಂದು ಸ್ಟ್ಯಾಂಡರ್ಡ್ ಕ್ಯಾಮ್ರಾಮನ್ಗಳು, ಮಧುಸೂದನ್ ಸರ್ ಇರ್ಬೋದು,
ಶ್ರೀಕಾಂತ್ ಅವ್ರು ಇರ್ಬೋದು, ರಾಜಾರಾಮ್ ಸರ್ ಇರ್ಬೋದು, ಆಮೇಲೆ ತೆಲುಗಲ್ಲಿ ದೇವರಾಜ್ ಅವ್ರು ಇರ್ಬೋದು, ಅಜಯ್ ವಿನ್ಸೆಂಟ್ ಅಂತಿದ್ರು, ಈ ರಾಜನ್ ಅಂತ ಮಲಯಾಳಂ ಕ್ಯಾಮ್ರಾಮನ್, ಅವರೆಲ್ಲ ಈಗೇನು ಕೇಳಿದ್ರು ಮೇಕಪ್ ಒಂದು ಸಟ್ಟಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಲೈಟಿಂಗಲ್ಲೇ ಕಟ್ಟಿಂಗ್ ಲೈಟಿಂಗ್ ಅಂತ ಮಾಡೋರು. ಆವಾಗ ಮೇಕಪ್ ಮ್ಯಾನು ಫ್ಲ್ಯಾಟ್ ಮೇಕಪ್ ಮಾಡಬೇಕು. ಅವರು ಏನು ಬೇಕೋ ಆ ಫಿಗರ್ಗೆ ಆರ್ಟಿಸ್ಟ್ಗೆ ಏನು ಬೇಕೋ ಲೈಟ್ ಕಟ್ಟಿಂಗ್ ಲೈಟ್ ಮಾಡಿಕೊಂಡು ಶೂಟ್ ಮಾಡೋರು. ಹಂಗೆ ಮಾಡುವಾಗ ನಿಮಗೆ ಮೇಕಪ್ ಮ್ಯಾನ್ಗೆ ಸ್ವಲ್ಪ ಹೆಲ್ಪ್ ಆಗೋದು ಕ್ಯಾಮ್ರಾಮನ್ ಕಡೆಯಿಂದ. ಅದರ್ವೈಸ್ ಈಗ ಔಟ್ಡೋರ್ ಇದು ಎಲ್ಲ ಇತ್ತಂದರೆ ಲಿಫ್ಲೆಟರ್ಸು ಮತ್ತೊಂದು ಈಗ ಆ ಥರ ಮಾಡುವಾಗ ಮೇಕಪ್ ಮ್ಯಾನ್ಗೆ ಹಿಂಗೆ ಆವಾಗ ಕ್ಯಾಮ್ರಾಮನ್ ಪ್ರತಿಯೊಂದು ಕ್ಯಾರೆಕ್ಟ್ರೂ ಮೇಕಪ್ ಮಾಡಿದ ತಕ್ಷಣ ಡೈರೆಕ್ಟ್ರ್ ಕೇಳ್ತಿರ್ಲಿಲ್ಲ, ಕ್ಯಾಮ್ರಾಮನ್ ಜಜ್ಮೆಂಟು. ಈಗೆಲ್ಲ ನಿಮ್ಮದು ಮಾನಿಟ್ರು ಮತ್ತೊಂದು ನೋಡೋದು ಆವಾಗೆಲ್ಲ ಏನಿಲ್ವಲ್ಲ, ಲ್ಯಾಬಲ್ಲಿ ನೋಡಿದ ಮೇಲೇ ನಿಮ್ಗೆ ಪ್ರತಿಯೊಂದು ಗೊತ್ತಾಗೋದು. ರಶಸ್ ಅಂತ ನೋಡೋರು, ರಶಸ್ ನೋಡಿದ ಮೇಲೇ ಲೊಕೇಶನ್ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಲೈಟಿಂಗ್ ಹೆಂಗಿದೆ, ಮೇಕಪ್ ಹೆಂಗಿದೆ, ಕಾಸ್ಟ್ಯೂಮ್ ಹೆಂಗಿದೆ ಎಲ್ಲನೂ ಸಿಗೋದು. ಅಲ್ಲಿವರೆಗೂ ನಿಮಗೆ ಗುಪ್ತವಾಗೇ ಇರಬೇಕಲ್ಲ, ನಿಮ್ಮ ಕಾನ್ಫಿಡೆನ್ಸೇ ನಿಮಗೆ ಮಿರರ್. ನಾವೇನು ಅನ್ಕೊಂಡಿದ್ವಿ ಅದು ಬಂದಿದೆ ಅನ್ನೋದೇ ಒಂದು ಜಜ್ಮೆಂಟು ನಿಮಗಿರುತ್ತೆ. ಆ ಥರ ಇರುವಾಗ ಈ ಔಟ್ಡೋರ್ ಎಲ್ಲ ಬಂದಾಗ ಈ ನೆಗೆಟಿವ್ಗಳಲ್ಲಿ ಔಟ್ಡೋರ್ಗೆ ಒಂದು ನೆಗೆಟಿವ್, ಇಂಡೋರ್ಗೆ ಒಂದು ನೆಗೆಟಿವ್. ಔಟ್ಡೋರ್ ನೆಗೆಟಿವ್ ಏನು ಮಾಡಬೇಕು, ಇಂಡೋರ್ ನೆಗೆಟಿವ್ ಏನು ಮಾಡಬೇಕು, ಆವಾಗ ನಾವು ಅದಕ್ಕೆ ಅನುಗುಣವಾಗಿ ನೋಸ್ ಕಟ್ಟಿಂಗು, ಚಿನ್ ಕಟ್ಟಿಂಗು, ಎಲ್ಲಿ ಯಾವುದೇ ಆರ್ಟಿಸ್ಟ್ ಆಗಲಿ ಅಥವಾ ಯಾವುದೇ ನಾರ್ಮಲ್ ನಾನಾಗಲಿ ನೀವಾಗಲಿ ಫೇಸಲ್ಲಿ ಈವನ್ನಾಗಿ ಇರೋದೇ ಇಲ್ಲ. ಹೌದು, ಒಂದು ಐಬ್ರೋ ಡಿಫ್ರೆನ್ಸ್ ಇರುತ್ತೆ, ಇಲ್ಲ ಚಿನ್ ಡಿಫ್ರೆನ್ಸ್ ಇರುತ್ತೆ, ಲಿಪ್ ಒಂದು ಹೆಚ್ಚು ಕಡಿಮೆ ಇರುತ್ತೆ, ಏನೋ ಸಮಥಿಂಗ್. ಈ ಕೆಲವು ಸತಿ ಏನಾಗುತ್ತೆ ಲೆಂತ್ ಹಾಂ, ಅವಾಗ ಏನು ಮಾಡೋದು ಈ ಸೈಡ್ ಚಿನ್ ಕಟ್ ಮಾಡಿದರೆ ಇನ್ನೂ ಲೆಂತ್ ಆಗ್ಬಿಡುತ್ತೆ. ಈ ರೌಂಡ್ ಫೇಸ್ ಇರೋರಿಗೆ ಹಿಂಗೆ ಮಾಡಿದಾಗ ಮೋಲ್ಡು. ಈಗ 4 ಹೆಡ್ ಕಟ್ ಮಾಡಬೇಕು ಅಥವಾ ಒಂದು ಅವರು ವಿಗ್ ಗೆಟಪ್ಸ್ ಇದ್ದರೆ 4 ಹೆಡ್ ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಮೆಜರ್ಮೆಂಟಿಗೆ ತೊಗೊಂಡು ಮೋಲ್ಡ್ ಮಾಡೋದು. ಆಮೇಲೆ ಆ ಆರ್ಟಿಸ್ಟ್ ಯಾರೋ ಒಂದು ಈಗ ಎಕ್ಸಾಂಪಲ್ ನಮ್ಮ ಸೈಯದ್ ಅಂತ, ಸತ್ಯಜಿತ್ತು, ನಮ್ಮ ಕರಿಬಾಸ್ ಅಂತ ಆರ್ಟಿಸ್ಟ್ ಇದ್ರು, ಅವ್ರಿಗೆಲ್ಲ ನಾವು ಅವ್ರ ಹತ್ರ ಒಂದು ಸ್ಕೋರ್ ತೊಗೋಬೇಕಾದ್ರೆ ಸಿಕ್ಕಾಪಟ್ಟೆ ಗ್ಲಾಮರ್ ಮಾಡಿದರೆ ಬೂತ್ ಥರ ಕಾಣ್ತಾಯಿದ್ರು. ಅವ್ರ ಸ್ಕಿನ್ ಟೋನ್ಗೆ ಏನು ಬೇಕು, ಎಕ್ಸಾಂಪಲ್ ನಮ್ಮ ಮುರಳಿಯವರು, ತಮಿಳ್ ಮುರಳಿಯವರು, ಅವ್ರಿಗೆ ಬೇಕಾದಷ್ಟು ಸಿನಿಮಾ ಮಾಡಿದ್ವಿ. ಅಂದರೆ ಆ ಒಂದು ಸ್ಕಿನ್ ಟೋನ್ನ ಫಾಲೋ ಮಾಡೋದು ನ್ಯಾಚುರಲ್ ಆಗಿ. ಈಗ ನಮಗೆ ಅನಂತ್ ನಾಗ್ ಸರ್ ಮೇಕಪ್ಪೇ ಮಾಡ್ಕೊಳ್ಳಲ್ಲ, ಸುಮ್ಮನೆ ಒಂದು ಕಣ್ಣು ಕೆಳಗಡೆ ಏನೋ ಒಂದು ಮಾಡಿಬಿಟ್ರೆ ಸುಮ್ಮನೆ ಒಂದು ಐಬ್ರೋ ಪೌಡರ್ ಪ್ಯಾಡ್ ಮಾಡಿದ್ರೆ ಸಾಕು ಅವ್ರಿಗೆ. ಕೆಲವೊಬ್ರು ಈ ಶ್ರೀನಿವಾಸ್ ಸರು ಅಷ್ಟೇ, ವಿಷ್ಣು ಸರ್ಗೆ ಅಷ್ಟೇ. ವಿಷ್ಣು ಸರ್ಗಂತೂ ತುಂಬ ಕಣ್ಣು ಕೆಳಗಡೆ ಒಂದು ಸ್ವಲ್ಪ 4 ಹೆಡ್ ನೋಸ್ ಹೆಡ್ ಟಚ್ ಮಾಡಿಬಿಟ್ರೆ ಮಾಡೋದಾಯ್ತು. ಅವ್ರು ಕೊಡ್ತಿದ್ದೆ ಮೇಕಪ್ 2 ನಿಮಿಷ. ಆ ಕ್ಯಾರೆಕ್ಟರ್ ಗೆಟಪ್ಸು ಇನ್ನೊಂದು ಮತ್ತೊಂದು ಇದೆ ಅಂದರೆ ಟೈಮ್ ಕೊಡ್ತಾ ಇದ್ರು. ಇಲ್ಲ ಸುಮ್ಮನೆ ನಾರ್ಮಲ್ ಗ್ಲಾಮರ್ ಮೇಕಪ್ ಟೈಮೇ ಕೊಡ್ತಾ ಇರಲಿಲ್ಲ. ಬಂದು ಕುತ್ಕೊಂಡು ಮೇಕಪ್ ಮಾಡಿಸ್ಕೊಂಡು ಕಮ್ಮಿ ವಿಷ್ಣು ಸರ್. ಈ ಗೆಟಪ್ಸ್ ಅದು ಇದ್ದಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಾಮುಖ್ಯತೆ ಕೊಟ್ಟು ಅವರು ಪೀಕ್ ಪೀರಿಯಡ್ ಇದ್ದಾಗ ರನ್ನಿಂಗಲ್ಲೇ ಮೇಕಪ್ ಮಾಡಿದ್ದು ಎಷ್ಟೋ ಸಲ. ಶ್ರೀನಿವಾಸ್ ಅಣ್ಣ ಅಂತ ಅವ್ರ ಮೇಕಪ್ ಮ್ಯಾನು, ಅವ್ರೇನಾದ್ರು ಹೇಳ್ಕೊಂಡು ಸುಮ್ಮನೆ ಆಯ್ತಾ 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 ಆ ಥರ ಇದು. ಅಂದರೆ ಅವ್ರಿಗೆ ಗೊತ್ತಿತ್ತು. ನನಗೆ ಅನಂತ್ ನಾಗ್ ಸರ್ಗೆಲ್ಲ ನೀನು ಮೇಕಪ್ ಕಲಿಯೋಕ್ಕೆ ನನ್ನ ಫೇಸೇ ಬೇಕಾ ಅಂತ ಕೇಳಿದ್ದೆ. ವೆರಿ ನೈಸ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ. ಹಾಂ, ಹೆಂಡತಿ ಹೇಳಬೇಡಿ ಅಂತ ಒಂದು ಸಿನಿಮಾ, ಅವ್ರದ್ದೊಂದು 5-6 ಸಿನಿಮಾ ಮಾಡಿದ್ದೀನಿ. ಹೆಂಡತಿ ಹೇಳಬೇಡಿ, ರಾಮದ ರಾಕ್ಷಸರು, ಆಮೇಲೆ ಸ್ವರ್ಣ ಸಂಸಾರ, ಇವೆಲ್ಲ ಕೆಲವು ಸಿನಿಮಾ ಮಾಡಿದಾಗ ಸರ್ ನನಗೆ ಗೊತ್ತಿಲ್ಲ ಸರ್, ನಾನು ಎಲ್ಲದನ್ನು ಮೇಕಪ್ ಸರ್ ಏನೋ ಅವತ್ತು ಮೂಡಲ್ಲಿದ್ದರೂ ಗೊತ್ತಿಲ್ಲ, ಕರೆದ್ಬಿಟ್ಟು ಏನಪ್ಪ ನೀನು ಮೇಕಪ್ ಕಲಿಯಕ್ಕೆ ನನ್ನ ಫೇಸೇ ಬೇಕನ್ನೋ, ನನಗೆ ಮೇಕಪ್ ಬೇಕಾ ಅಂತ ಕೇಳಿ, ಸರ್ ನನ್ನ ತೃಪ್ತಿಗಾರು ಮಾಡ್ತೀನಿ ಸರ್ ಅಂತ ಈ ಥರ ಬೇಡ್ಕೊಂಡದ್ದು ಉಂಟು. ಅವ್ರು ಆ್ಯಕ್ಚುಲಿ ನೆಸೆಸಿಟಿ ಇಲ್ಲ. ನಮಗೆ ಅನಂತ್ ನಾಗ್ ಸರ್ಗೂ ಒಂದು ಮೇಕಪ್ ಮಾಡಿದೀವಿ ಅಂತ ನಮ್ಗೆ ಹೇಳ್ಕೋಬೇಕಲ್ಲ, ನಮ್ಮ ತೃಪ್ತಿಗೋಸ್ಕರ ಮಾಡಿದ್ದಂಥ ಸೀನ್ಗಳು ಇದ್ದಾವೆ.